ಬೆಂಗಳೂರಲ್ಲಿ ನಾವು ಕೃಷ್ಣ ಪ್ರಸಾದ್ ಕ್ಯಾಶ್ಯೂಸ್ ಅನ್ನುವಂಥ ಸಂಸ್ಥೆನ ಆರಂಭ ಮಾಡಿದ್ವಿ. ಅತ್ಯಂತ ಕಷ್ಟದ ದಿನಗಳಲ್ಲಿ ನಾವು ಆರಂಭ ಮಾಡಿದಂಥ ಸಂಸ್ಥೆ ಹಂತ ಹಂತವಾಗಿ ಬೆಳೀತಾ ಬಂತು. ಇವತ್ತು ನಾವೆಲ್ಲರೂ ಕೂಡ 2026ರಲ್ಲಿ ಸುಮಾರು 13 ವರ್ಷಗಳ ಈ ಜರ್ನಿ ಅನ್ನುವಂಥದ್ದು ಬಹಳಷ್ಟು ಅಪ್ ಅಂಡ್ ಡೌನ್ಗಳನ್ನ ನಾವು ನೋಡಿದ್ವಿ. ಆ ಜರ್ನಿನ ನಾವು ಬಹಳಷ್ಟು ಆನಂದಿಸಿದವರು, ಮತ್ತೆ ಅದಕ್ಕೆ ಅದೇ ರೀತಿ ಗೌರವದ ಭಾವನೆಯಲ್ಲಿ ನಾವು ಬೆಳ್ಕೊಂಡು ಬಂದಂತಹದ್ದು. ಎಲ್ಲ ಕಷ್ಟದಲ್ಲೂ ಕೂಡ ನನ್ನ ಜೊತೆ ನಿಂತಂತ, ನನ್ನ ನೊಂದ ಸಮಯದಲ್ಲಿ ನನಗೆ ಧೈರ್ಯ ಕೊಟ್ಟಂತವರು, ಸರಿಯಾಗಿ ಮಾರ್ಗದರ್ಶನ ಕೊಟ್ಟಂತವರು, ಅವರೆಲ್ಲರ ಒಂದು ಇದರಿಂದಾಗಿ ನಾನು ಇವತ್ತು ಈ ವೇದಿಕೆ ಮೇಲೆ ನಿಂತಿದ್ದೇನೆ ಹೇಳಿಕ್ಕೆ ನಾನು ಇಷ್ಟಪಡ್ತೇನೆ. ಅದರ ಜೊತೆಯಲ್ಲಿ ನಾನು ಇವತ್ತು ಇಲ್ಲಿ ನಿಂತು ಮಾತಾಡ್ತಿದ್ದೇನೆ ಅಂತ ಹೇಳಿದ್ರೆ ಬಿಕಾಸ್ ಆಫ್ ಯು ಪೀಪಲ್ಸ್, ಅಂದ್ರೆ ನನ್ನ ಜೊತೆ ಕೆಲಸ ಮಾಡಿರುವಂತ ನನ್ನೆಲ್ಲ ಸಿಬ್ಬಂದಿ ವರ್ಗದವರು, ನಿಮ್ಮೆಲ್ಲರ ಪ್ರತಿಯೊಬ್ಬರ ಒಂದೊಂದು ಬೆವರಿನ ಹನಿಯೂ ಕೂಡ ಇವತ್ತಿನ ವೇದಿಕೆ ನಿಮ್ಗೆ ಹೇಳ್ತಾ ಇದೆ. ನಾನು ಇವತ್ತೇನು 1 ಕೋಟಿ ರೂಪಾಯಿನ ಡೊನೇಷನ್ಗೆ ಅಂತ ನಾವು ಇಟ್ಟಿದ್ದೀವಿ ಎಜುಕೇಶನ್ ಉದ್ದೇಶಕ್ಕೆ, ಅದರ ಪ್ರತಿಯೊಂದು ಪುಣ್ಯದಲ್ಲೂ ಕೂಡ ನಿಮ್ಮೆಲ್ಲರ ಭಾಗ ಸರಿಸಮಾನವಾಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇವತ್ತು ಈ ವೇದಿಕೆ ನನ್ನೊಬ್ಬಂದಲ್ಲ, ಈ ವೇದಿಕೆ ನಿಮ್ದು ಕೂಡ ಅಂತ ಹೇಳಲಿಕ್ಕೆ ನಾನು ಬಹಳ ಹೆಮ್ಮೆ ಪಡ್ತಾ ಇದ್ದೇನೆ. ಅದರ ಜೊತೆಯಲ್ಲಿ ನಾವು ಆರಂಭ ಮಾಡಿದಂಥದ್ದು 2024ರ ಹೊತ್ತಿಗೆ ಕೃಷ್ಣ ಪ್ರಸಾದ್ ಫೌಂಡೇಶನ್ ಅಂತ. ಈ ಫೌಂಡೇಶನ್ ಮೂಲ ಉದ್ದೇಶ ಇದ್ದಂಥದ್ದು ನಮ್ಮ ದುಡಿಮೆಯ ಒಂದು ಭಾಗವನ್ನ ಈ ಸಮಾಜಕ್ಕೆ ಯಾಕೆ ಕೊಡಬಾರದು ಅನ್ನುವಂಥ ಉದ್ದೇಶ ಇಟ್ಕೊಂಡು ನಾವು ಸ್ಟಾರ್ಟ್ ಮಾಡಿದ್ವಿ. ನಮ್ಮಲ್ಲಿ ಬಹಳಷ್ಟು ಜನ ಕೆಲಸ ಮಾಡುವಂಥದ್ದು ಮಧ್ಯಮ ವರ್ಗದಿಂದ ಬಂದಂತ ಎಂಪ್ಲಾಯೀಸ್ಗಳಾಗಿದ್ರು. ಅವರ ಬಹಳಷ್ಟು ಹೆಚ್ಚಿನ ಕಮಿಟ್ಮೆಂಟ್ ಅಂತ ಇದ್ದಂಥದ್ದು ಮಕ್ಕಳ ಎಜುಕೇಶನ್ಗೆ. ಹಾಗಾಗಿ ಮೇಜರ್ ಆಗಿ ನಾನು ಎಜುಕೇಶನ್ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡೆ. ನನ್ನ ಅಷ್ಟು ಡೊನೇಷನಿನ 80% ಅನ್ನುವಂಥದ್ದು ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕೆ, ಅವರ ಕನಸಿಗೆ ಜೀವ ಕೊಡುವ ಕಾರ್ಯಕ್ರಮ, ಅದಕ್ಕೆ ವಿನಿಯೋಗ ಆಗ್ಬೇಕನ್ನುವಂಥ ಉದ್ದೇಶ ಇಟ್ಕೊಂಡು ಫೌಂಡೇಶನ್ ಮುಖಾಂತರ ಇವತ್ತು ಈ ಕಾರ್ಯಕ್ರಮವನ್ನು ಮುಂದುವರ್ಸ್ಕೊಂಡು ಬರ್ತಾ ಇದ್ದೀವಿ. ನಮಗೆ ಬಹಳ ಖುಷಿ ಕೊಡುವಂಥದ್ದು, ನಾನು ಬಹಳಷ್ಟು ಕಾಲೇಜ್ಗಳಿಗೆ, ನನ್ನೊಂದು ಹಾಬಿ ಇದೆ, ಎಲ್ಲಾದ್ರೂ ಬಿಡುವಿನ ವೇಳೆ ಸಿಕ್ಕಿದಾಗ ಒಂದು ಕಾಲೇಜ್ಗೆ ವಿಸಿಟ್ ಕೊಟ್ಟು ಅಲ್ಲಿನ ಮಕ್ಕಳ ಜೊತೆಗೆ ಸಂವಾದ ಮಾಡುವಂಥದ್ದು ನನಗೆ ಬಹಳ ಖುಷಿ ಕೊಡುವಂಥ ಸಬ್ಜೆಕ್ಟ್. ಇವತ್ತು ಈ ಸಮಾಜದಲ್ಲಿ ಏನಾದರೂ ಬದಲಾವಣೆಗಳನ್ನ ತರಬೇಕು ಅಂತಲೇ ಹೇಳಿದ್ರೆ ಅದಕ್ಕೆ ಒಂದೇ ಒಂದು ಕಾರಣ ಇರುವಂಥದ್ದು ಎಜುಕೇಶನ್ ಮುಖಾಂತರ ಮಾತ್ರ. ನಾವು ಏನಾಗುತ್ತೆ, ಅತ್ಯಂತ ಬಡತನದಿಂದ ಒಂದು ಮಗು ಬಂದು ಓದಿ ಆ ಮಗು ಸಮಾಜಕ್ಕೆ ಬಂತು ಅಂತ ಆದ್ರೆ ಆ ಮಗು ಖಂಡಿತವಾಗ್ಲೂ ದಾರಿ ತಪ್ಪುವಂತ ಸಂದರ್ಭಗಳು ಬರುವುದಿಲ್ಲ. ಯಾವಾಗಲೂ ಅದು ಮಗು ಒಳ್ಳೆ ದಾರಿಯಲ್ಲೇ ನಡೀತದೆ ಅಂತ ಹೇಳಿ, ಯಾಕಂದ್ರೆ ಬಡತನ ಅನ್ನುವಂಥದ್ದು ಒಂದು ಶಿಸ್ತಿನ ದಾರಿಯನ್ನು ಯಾವಾಗಲೂ ಹೇಳಿಕೊಡುತ್ತೆ. ಹಾಗಾಗಿ ಪ್ರತಿಭಾವಂತ ಬಡ ವಿದ್ಯಾರ್ಥಿಗಳ ಕನಸಿಗೆ ನಾವು ಮುನ್ನುಡಿ ಬರಿಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ಇವತ್ತು ಈ ಕಾರ್ಯಕ್ರಮವನ್ನು ನಾವು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಬಡತನ ಯಾವತ್ತೂ ವೀಕ್ನೆಸ್ ಆಗಬಾರ್ದು, ಅದು ಸ್ಟ್ರೆಂತ್ ಆಗಬೇಕು. ಒಂದಷ್ಟು ಬಡ ಮಕ್ಕಳುಗಳು ಕೂಡ ಮೈನ್ ಸ್ಟ್ರೀಮಿಗೆ ಬರಬೇಕು. ನಾವು ನೋಡ್ತೀವಿ ಇವತ್ತಿನ ಸಮಾಜದಲ್ಲಿ ನಾವು ಫೇಸ್ ಮಾಡೋ ಬಹಳ ದೊಡ್ಡ ಸಮಸ್ಯೆ ಏನಂತ ಹೇಳಿದ್ರೆ, ನಾವು ಸರ್ಕಾರಿ ಕಚೇರಿಗಳಿಗೆ ಹೋಗ್ತೀವಿ, ಒಂದು ಸಣ್ಣ ಕೆಲಸ ಆಗಬೇಕು ಅಂತ ಹೇಳಿದ್ರು ಕೂಡ ನಾವು ನಿರಂತರವಾಗಿ 16 ದಿನಗಳ ಕಾಲ ಅಲ್ದಾಡುವಂತ ಒಂದು ಪರಿಸ್ಥಿತಿ ಇದೆ. ಏನಾಗ್ತಾ ಇದೆ, ಇವತ್ತು ಮನುಷ್ಯನಿಗೆ ಹಣದಗಿಂತ ಸಮಯ ಬಹಳ ಮುಖ್ಯವಾದಂಥದ್ದು. ಸಮಯಕ್ಕೆ ಗೌರವ ಕೊಡುವಂತ ಅಧಿಕಾರಿ ವರ್ಗದವರು ನಮ್ಗೆ ಸಿಕ್ಕಿದ್ರು ಅಂತೇಳಿ ಆದ್ರೆ ಖಂಡಿತ ಆ ಜಿಲ್ಲೆ ಉದ್ಧಾರ ಆಗೋದ್ರಲ್ಲಿ, ಡೆವಲಪ್ ಆಗೋದ್ರಲ್ಲಿ ಎರಡು ಮಾತಿಲ್ಲ. ನನಗೊಂದೇ ಒಂದು ಆಸೆ ಇರುವಂತದ್ದು, ನಾವು ಎಜುಕೇಶನ್ಗೆ ಸ್ಪಾನ್ಸರ್ ಮಾಡುವಂತ ಮಕ್ಕಳಲ್ಲಿ ಒಂದಷ್ಟು ಮಕ್ಕಳು IAS ಅಥವಾ IPS ಮಾಡಬೇಕು, ಅವರು ಈ ಜಿಲ್ಲೆಗೆ ಬಹಳ ದೊಡ್ಡ ಕೊಡುಗೆ ಕೊಡಬೇಕು ಅನ್ನುವಂಥದ್ದು ನನ್ನ ಬಹಳ ದೊಡ್ಡ ಕನಸು. ಮುಂದಿನ ದಿನದಲ್ಲಿ ಯಾವುದಾದ್ರೂ ಮಕ್ಕಳು ಆ ನಿಟ್ಟಿನಲ್ಲಿ ಓದುವಂಥದ್ದಿದ್ರೆ ಖಂಡಿತವಾಗ್ಲೂ ಆ ಮಕ್ಕಳ ಕನಸಿಗೆ ನಾನು ನೆರವಾಗ್ತೇನೆ ಅಂತ ಹೇಳುವಂತ ವಿಚಾರವನ್ನು ಹೇಳ್ತಾ, ಎಜುಕೇಶನ್ ಜೊತೆಯಲ್ಲಿ ಆರೋಗ್ಯ ಮತ್ತೆ ಕಲ್ಚರ್ ಅನ್ನುವಂಥ ವಿಚಾರ ಇಟ್ಕೊಂಡು ನಾವು ಮುಂದಕ್ಕೆ ಹೋಗ್ತಾ ಇದ್ದೀವಿ. ಬಹಳ ದೊಡ್ಡ ಮಾರಕವಾದ ಕಾಯಿಲೆಗಳಿರ್ಬೋದು, ಕ್ಯಾನ್ಸರ್ನಂತ ಕಾಯಿಲೆಗಳಿರ್ಬೋದು, ಅಂತ ಕಾಯಿಲೆಗಳಿಗೆ ಒಂದಷ್ಟು ರೀತಿಯಲ್ಲಿ ಸ್ಪಂದಿಸಬೇಕು ಅನ್ನೋಂಥ ವಿಚಾರ ಇಟ್ಕೊಂಡು ನಾವು ಇವತ್ತು ಮುಂದಕ್ಕೆ ಬರ್ತಾ ಇದ್ದೀವಿ. ಜೊತೆಯಲ್ಲಿ ಕಲ್ಚರ್ ಕೂಡ, ಇದು ಕೂಡ ಇವಾಗಷ್ಟೇ ನಾವು ಆರಂಭ ಮಾಡಿರುವಂಥದ್ದು. 2024ರಲ್ಲಿ ಆರಂಭ ಮಾಡಿ ಇದು ಪ್ರಾಯಶಃ ನಮ್ಮ ಮೊದಲ ವೇದಿಕೆ. ಈ ವೇದಿಕೆ ಮುಖಾಂತರ ನಾವು ಇನ್ನು ಮುಂದಕ್ಕೆ ಬಹಳಷ್ಟು ದೊಡ್ಡ ಕೆಲಸ ಮಾಡುವಂತ ಕನಸುಗಳು ನಾವು ಹೊಂದಿದ್ದೀವಿ. ಇನ್ನು ಅನೇಕ ವಿದ್ಯಾರ್ಥಿಗಳ ಜೀವನಕ್ಕೆ ಅನೇಕ ವಿಚಾರಗಳಿಗೆ ಆದ್ಯತೆಗಳನ್ನ ಕೊಡ್ತಾ, ನಿಮ್ಮೆಲ್ಲರ ಸಹಕಾರವನ್ನ ತಗೊಂಡು, ಆಶೀರ್ವಾದವನ್ನ ತಗೊಂಡು, ನಿಮ್ಮೆಲ್ಲರ ಗೈಡೆನ್ಸ್ ನ ತಗೊಂಡು ಮುಂದಕ್ಕೆ ಹೋಗ್ಬೇಕು ಅನ್ನುವಂಥ ಕನಸನ್ನ ಇಟ್ಕೊಂಡು ಈ ವೇದಿಕೆಯನ್ನ ಗಣ್ಯರಿಗೆ ನಾನು ಬಿಟ್ಕೊಳ್ಲಿಕ್ಕೆ ಇಷ್ಟಪಡ್ತೇನೆ. ನಿಮ್ ಮುಂದೂ ಕೂಡ ಈ ಸಮಾಜದ ಋಣ ತೀರಿಸುವಂತ ಕೆಲಸವನ್ನ ಕೃಷ್ಣ ಪ್ರಸಾದ್ ಸಂಸ್ಥೆ ಮುಂದಕ್ಕೆ ಮಾಡತ್ತೆ. ಈ ಸಮಾಜದಿಂದ ಒಂದೇ ಒಂದು ನಾನು ಬಯಸುವಂಥದ್ದು ಏನ್ ಕೇಳಿದ್ರೆ, ನಿನ್ನೆ ಒಂದಷ್ಟು ಅಪ್ಲಿಕೇಶನ್ಗಳು ಬಂದಿತ್ತು, ಯಾವುದು ನಮ್ಮ ಸ್ಕಾಲರ್ಶಿಪ್ ವಿಚಾರದಲ್ಲಿ, ಅಡಾಪ್ಷನ್ ವಿಚಾರದಲ್ಲಿ. ಹಾಗೆ ಮಕ್ಕಳಿಗೆ ನಾವು ಫೋನ್ ಮಾಡ್ತಾ ಇದ್ದಾಗ ಒಂದು ಮಗುವಿಗೆ ಫೋನ್ ಮಾಡಿದ್ರು ನಮ್ಮ ಆಫೀಸಿಂದ. ಫೋನ್ ಮಾಡಿದಾಗ ನಮ್ಮ ಯಾವುದೇ ಒಂದು ಮಕ್ಕಳಿಗೆ ನಾವು ಸ್ಪಾನ್ಸರ್ ಮಾಡಿದ್ರು, ನಾವು ಅವ್ರ ಮಕ್ಕಳಿಂದ ಎಕ್ಸ್ಪೆಕ್ಟ್ ಮಾಡೋದು ಒಂದೇ ಒಂದು ವಿಚಾರ ಏನ್ ಕೇಳಿದ್ರೆ,
ಮುಂದಕ್ಕೆ ನೀವು ಸೆಟಲ್ ಆದ ಮೇಲೆ ಯಾವುದಾದ್ರೂ 2 ಮಕ್ಕಳಿಗೆ ಇದೇ ರೀತಿ ಕಷ್ಟದಿಂದ ಬಂದ 2 ಮಕ್ಕಳಿಗೆ ನೀವು ಸ್ಪಾನ್ಸರ್ ಮಾಡಿ ಅನ್ನೋ ಒಂದು ಕಂಡೀಷನ್ ನಾವು ಹೇಳಿದ್ವಿ. ಅದಕ್ಕೆ ಆ ಮಗುವಿನ ತಾಯಿ ಹೇಳ್ತಾರೆ, ನನ್ನ ಮಗಳು ಡಿಗ್ರಿ ಮಾಡ್ಲಿಕ್ಕೆ ನೀವೇನೋ ಓದಿಸ್ತೀರಿ, ಅವಳು ಮುಂದಕ್ಕೆ ಇನ್ನಿಬ್ಬರು ಎಜುಕೇಶನ್ ಕೊಡೋದು ಕಷ್ಟ ಆಗತ್ತೆ, ಅವಳಿಗೆ ಕೆಲಸ ಸಿಗದಿದ್ರೆ ಏನ್ ಮಾಡೋದು ಅಂತ ಕೇಳ್ತಾರೆ. ನಾವು ದುಡಿದ ಒಂದು ಭಾಗವನ್ನ ಸಮಾಜ ಕೊಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ. ಆ ಶ್ರಮದ ಹಣದಲ್ಲಿ ಏನು ಓದಿರ್ತಾರೆ ಮಕ್ಕಳು, ಅವ್ರು ಒಂದು ಸಣ್ಣ ಕನಸನ್ನ, ಒಂದು ಸಣ್ಣ ಗುರಿಯನ್ನ ಇಟ್ಕೊಳ್ಳಿ, ನಾನು ಈ ಜೀವನದಲ್ಲಿ ನಾನು ಸಕ್ಸಸ್ ಆಗ್ತೇನೆ, ಜೊತೆಗೆ 2 ಮಕ್ಕಳಿಗೆ ಎಜುಕೇಶನ್ ಕೊಡ್ತೇನೆ, ಒಂದು ಸಣ್ಣ ಕಲ್ಪನೆ ಇಟ್ಕೊಂಡು ಮುಂದಕ್ಕೆ ಹೋಗಿ ಅಂತ ಹೇಳುವ ಉದ್ದೇಶ ಇಷ್ಟೇ. ಆ ಚೈನ್ ಸಿಸ್ಟಮ್ ಬೆಳಿಬೇಕು, ಇನ್ನೊಂದಷ್ಟು ಜನರಿಗೆ ರೀಚ್ ಆಗ್ಬೇಕು ಅನ್ನುವಂತ ಒಂದು ಆಶಯ ನಮ್ದಿರುವಂತದ್ದು. ಮಕ್ಕಳಿಗೆ ನಾನು ಹೇಳುದು 2 ವಿಚಾರ. ಕಾನ್ಫಿಡೆನ್ಸ್ ಮತ್ತೆ ಕನಸುಗಳು ನಿಮ್ಮ ಹತ್ರ ಇದೆ ಅಂತ ಹೇಳಿದ್ರೆ ಯಾವ ಕನಸುಗಳನ್ನು ಕೂಡ ರೀಚ್ ಆಗ್ಲಿಕ್ಕೆ ಅಸಾಧ್ಯ ಅಲ್ಲ. ಇವತ್ತು ನಾವು ಡಿಸೈಡ್ ಆಗ್ಬಿಟ್ರೆ ಈ ಕೆಲಸ ನನ್ನಿಂದ ಆಗೋದಿಲ್ಲ, ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ನಾವು ಮೊದಲೇ ಡಿಸೈಡ್ ಆದ್ರೆ, ಅಥವಾ ಮಕ್ಕಳ ಪೇರೆಂಟ್ಸ್ನವರು ಅದನ್ನೇ ಫೀಡ್ ಮಾಡಿದ್ರೆ ಖಂಡಿತ ಆ ಮಕ್ಕಳು ಸಮಾಜಕ್ಕೆ ಆಸ್ತಿ ಆಗಲ್ಲ. ನಾನು ಹೇಳೋದಿಷ್ಟೇನೆ, ಆ ಮಕ್ಕಳನ್ನ ಫೇಸ್ ಮಾಡ್ಲಿಕ್ಕೆ ಬಿಡಿ, ಅತಿ ಪ್ರೊಟೆಕ್ಟಿವ್ ಆಗಿ ಬೆಳೆಸುವಂತದ್ದನ್ನ ನಾವು ಅವಾಯ್ಡ್ ಮಾಡಬೇಕು. ಆ ಮಕ್ಕಳು ಎಷ್ಟು ಸಮಾಜವನ್ನ ಫೇಸ್ ಮಾಡ್ತಾರೆ, ಎಷ್ಟು ನೆಗೆಟಿವ್ ಸಿಚುವೇಶನ್ಗಳನ್ನ ಹ್ಯಾಂಡಲ್ ಮಾಡ್ತಾರೆ, ಆ ಮಕ್ಕಳಷ್ಟು ಸ್ಟ್ರಾಂಗ್ ಆಗ್ತಾರೆ, ಮೆಂಟಲಿ ಸ್ಟ್ರಾಂಗ್ ಆಗ್ತಾರೆ, ಮುಂದಕ್ಕೆ ಅವರ ಕನಸುಗಳನ್ನ ಈಡೇರಿಸ್ಕೊಳ್ಳಿ, ಜೊತೆಗೆ ಈ ಸಮಾಜಕ್ಕೆ ಒಳ್ಳೆ ವ್ಯಕ್ತಿಗಳಾಗಲಿ ಅಂತ ಹಾರೈಸ್ತಾ ನನ್ನ 2 ಅನಿಸಿಕೆಗಳನ್ನ ಮುಗಿಸ್ತೇನೆ. ಥ್ಯಾಂಕ್ ಯು, ಧನ್ಯವಾದಗಳು. ಆ ಕಾರ್ಯಕ್ರಮವನ್ನ ಉಪಳಗುತ್ತಿರಲಿ ನಿಮ್ಮ ಮುಖವನ್ನ ನಾವು, ನಮ್ಮ ಮುಖವನ್ನ ನೀವು ನೋಡಬಹುದು ಎನ್ನುವಂತ ಆಶಯದ ಮೂಲಕ ದೀಪ ಆರಿದ ಮೇಲೆ ನೀವ್ಯಾರು ನಾವ್ಯಾರು, ಆದರೆ ನೆನಪುಗಳೊಂದೇ ಶಾಶ್ವತ ಎನ್ನುವಂತ ದೃಷ್ಟಿಕೋನದಿಂದ ಮಾನ್ಯ ಸಂಸದರು, ಅತಿಥಿ ಗಣ್ಯರೆಲ್ಲರ ಜೊತೆಯಾಗಿ ದೀಪ ಬೆಳಗಿಸಿ ಕಾರ್ಯಕ್ರಮಕ್ಕೆ ಉದ್ಘಾಟನೆಯನ್ನ ಮಾಡ್ತಾ ಇದ್ದಾರೆ. ಕಾರ್ಯಕ್ರಮ ಸಾಮಾನ್ಯವಾಗಿ ಸಾರ್ವಜನಿಕ ಜೀವನದಲ್ಲಿ ಒಳ್ಳೆಯ ಕೆಲಸ ಮಾಡುವುದನ್ನು ಗೌರವಿಸಬೇಕಾದದ್ದು, ಗುರುತಿಸಬೇಕಾದದ್ದು, ಸಮರ್ಥಿಸಬೇಕಾದದ್ದು ಸಮಾಜದ ಕರ್ತವ್ಯ. ಆ ಒಳ್ಳೆಯ ಕೆಲಸಗಳು ಯಾವುದು ಅಂಥೇಳಿ ನಾವೇನಾದರೂ ವಿಮರ್ಶೆ ಮಾಡ್ತಾ ಹೋದರೆ, ಇವತ್ತು ಸಂಪತ್ ಶೆಟ್ಟರು ಮತ್ತು ಅವರ ಇಡೀ ತಂಡ ಒಟ್ಟಾಗಿ ಶಿಕ್ಷಣಕ್ಕೆ ಒತ್ತು ಕೊಟ್ಟು ಬಡ ವಿದ್ಯಾರ್ಥಿಗಳಿಗೆ ತಮ್ಮ ಆರ್ಥಿಕ ಶಿಕ್ಷೆಯನ್ನು ನೀಡಿ ಸುಮಾರು 98 ಲಕ್ಷದಿಂದ 1 ಕೋಟಿ ರೂಪಾಯಿವರೆಗೆ ಒಂದು ಸಭೆಯಲ್ಲಿ ವಿತರಣೆ ಮಾಡುವಂಥದ್ದು ಬಹಳ ಅಪರೂಪವಾದಂಥ ಒಂದು ಕಾರ್ಯಕ್ರಮ. ಒಂದು ಕಾಲದಲ್ಲಿ ಶಿಕ್ಷಣ ಅನ್ನೋದು ಸೀಮಿತ ಸಂಖ್ಯೆ ಜನರಿಗಷ್ಟೇ ಇತ್ತು. ಆದರೆ ಇವತ್ತು ಕಾಲಘಟ್ಟ ಬದಲಾಗಿದೆ. ನಾನು ಸಣ್ಣವನಿದ್ದಾಗ ನನ್ನೂರಿನ ಡಾಕ್ಟರ್ ಮಗ ಮಾತ್ರ ಡಾಕ್ಟರ್ ಆಗ್ತಾಯಿದ್ರು, ನನ್ನೂರಿನ ಮೇಸ್ಟ್ರ ಮಗ ಮಾತ್ರ ಮೇಸ್ಟ್ರ್ ಆಗ್ತಾಯಿದ್ರು, ವಕೀಲರ ಮಗ ಅಪ್ಪರಿ ಪ್ರಾಯ ಆದ ಕೂಡಲೇ ಹೊಸ ವಕೀಲರಾಗಿ ಬರ್ತಾ ಇದ್ರು, ಇಂಜಿನಿಯರ್ ಮಗ ಇಂಜಿನಿಯರ್ ಆಗ್ತಾ ಇದ್ರು. ಒಂದು ಕಾಲ ಇತ್ತು. ಇವತ್ತು ಕಾಲಗಳು ಯಾವ ರೀತಿ ಬದಲಾವಣೆ ಆಗಿದೆ ಅಂದರೆ, ಬಿಡಿ ಕಟ್ಟುವವರ ಮಗಳು ಮೆರಿಟ್ನಲ್ಲಿ ಮೆಡಿಕಲ್ ಸೀಟ್ ತೆಗೆದುಕೊಂಡು ಬ್ಯಾಂಕಲ್ಲಿ ಸಾಲ ಮಾಡಿ MBBS ಡಾಕ್ಟರ್ ಆಗಿ ನಮ್ಮ ಕಣ್ಮುಂದೆ ಬರುವಂಥ ಕಾಲ ನಮ್ಮ ಕಣ್ಮುಂದೆ ನಡೀತಾ ಇರುವಂಥ ವಿದ್ಯಮಾನ. ಹಾಗಾಗಿ ಒಂದು ಕಾಲದಲ್ಲಿ ದೊಡ್ಡವರು ಮಾತ್ರ ದೊಡ್ಡವರಾಗ್ತಾ ಇದ್ರು, ನಮ್ಮ ಬಡವರಿಗೆ ಅವಕಾಶ ಇಲ್ಲ ಅನ್ನುವಂಥ ಕಾಲಗಳು ಹೋಗಿ, ನಿಮ್ಮಲ್ಲಿ ಪ್ರತಿಭೆ ಇದ್ದರೆ, ನಿಮ್ಮಲ್ಲಿ ಶಿಕ್ಷೆ ಇದ್ದರೆ, ನಿಮ್ಮಲ್ಲಿ ಸಾಮರ್ಥ್ಯ ಇದ್ದರೆ, ಓದಬೇಕು ಅನ್ನುವಂಥ ಹಂಬಲ ಇದ್ದರೆ ಸಮಾಜದಲ್ಲಿ ಶ್ರೀಮಂತ ಮತ್ತು ಬಡವರನ್ನದೇ ಅವಕಾಶಗಳು ಇವತ್ತು ಮುಕ್ತ ಆಗಿವೆ ಅನ್ನೋದನ್ನು ನಾವೆಲ್ಲ ಅರ್ಥ ಮಾಡಿಕೊಂಡು ಹೆಜ್ಜೆ ಇಡಬೇಕಾದ ಕಾಲ ಇದೆ. ಅದಕ್ಕೆ ಶಕ್ತಿ ಏನು ಅಂತೇಳಿ, ಉದಾಹರಣೆಗೆ ತುಂಬ ಜನ ನಂಗೆ ಮೆಡಿಕಲ್ ಸೀಟ್ ಸಿಕ್ಕಿಬಿಡ್ತು, ಆದರೆ ಮುಂದೆ ಸ್ವಲ್ಪ ಆರ್ಥಿಕ ಶಕ್ತಿ ಬೇಕಲ್ಲ ಅನ್ನುವಂಥ ಚರ್ಚೆಗಳು ಬಂದಾಗ ಸಂಪತ್ ಕುಮಾರ್ ಅಂತ ವ್ಯಕ್ತಿಗಳು ಶಕ್ತಿಗಳಾಗಿ ನಿಮ್ಮಿಂದ ನಿಂತು ನಮ್ಮ ಕೈಲಾದ ಸಹಾಯವನ್ನು ನಾವು ಮಾಡ್ತೇವೆ ಅಂತ ಹೇಳಿದರೆ ಅದು ಬಹಳ ದೊಡ್ಡ ಕಲ್ಪನೆ, ಕನಸು ಮತ್ತು ನನಸಾಗಿರುವಂಥ ಒಂದು ಸಾರ್ಥಕ ಶ್ರಮದ ಸಂಕೇತ ಅಂತ ಹೇಳಿ ನಾನು ಸಂಪತ್ ಕುಮಾರ್ ಅವರಿಗೆ ಮತ್ತು ಅವರ ಮನೆಯವರಿಗೆ, ಅವರ ಇಡೀ ತಂಡಕ್ಕೆ ಅಭಿನಂದನೆಗಳನ್ನು, ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ನಾವು ಉಡುಪಿ ಜಿಲ್ಲೆಯವರು ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಶಿಕ್ಷಣ ಮತ್ತು ಆರೋಗ್ಯದಲ್ಲಿ ಎಷ್ಟು ಬಂದಿದ್ದೇವೆ ಅಂದರೆ, ಬಹುಶಃ ಭಾರತ ದೇಶದಲ್ಲೇ ಶಿಕ್ಷಣದಲ್ಲಿ, ಆರೋಗ್ಯದಲ್ಲಿ ಅತ್ಯಂತ ಪರಿಣಾಮಕಾರಿಯಾಗಿ ಮತ್ತು ಪ್ರಥಮ ಸ್ಥಾನದಲ್ಲಿರುವಂಥ ಜಿಲ್ಲೆ ಯಾವುದು ಕೇಳಿದರೆ
ಒಂದು 2-3 ಜಿಲ್ಲೆ ಬಂದರೆ ಅದರಲ್ಲಿ ನಮ್ಮ ಉಡುಪಿ ಜಿಲ್ಲೆ ಬಂತು, ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ. ನಮ್ಮಲ್ಲಿ ನಮ್ಮ ಹಿಂದಿನವರು ರಾಜಕಾರಣ ಮಾಡಿದಂಥ ಮತ್ತು ಅಧಿಕಾರ ಮಾಡಿದಂಥ, ಸಮಾಜ ಸುಧಾರಣೆ ಮಾಡಿದಂಥ ನಮ್ಮ ಹಿರಿಯರು ಎಷ್ಟು ನಿಸ್ವಾರ್ಥ ಮನೋಭಾವದಿಂದ ಕೆಲಸ ಮಾಡಿದ್ದಾರೆ ಅಂತ ಹೇಳಿದರೆ ಊಹೆ ಮಾಡಲಿಕ್ಕೂ ಕೂಡ ಸಾಧ್ಯ ಇಲ್ಲ. TFIಗಳಂತವರು, TMFIಗಳಂತವರು, ಈ ವಿಜಯ ಬ್ಯಾಂಕ್ ಯಾರು ಕಟ್ಟಿದ್ದು ಸುಂದರರಾಮ್ ಶೆಟ್ಟರು, ರಾಷ್ಟ್ರೀಯ ಹೆದ್ದಾರಿ ಕಲ್ಪನೆ ಇರುವಂಥ ಶ್ರೀನಿವಾಸ್ ಬಲ್ಲಿರು, ಕೊಂಕಣ ರೈಲ್ವೆ ತಂದಂಥ ಜಾರ್ ಫರ್ನಾಂಡಿಸ್ ಅವರು, ಇವ್ರದ್ದೆಲ್ಲ ಕಲ್ಪನೆಗಳೇನೆಂದರೆ ಸಮಾಜವನ್ನು ಇನ್ನು 25-50 ವರ್ಷಗಳ ನಂತರ ನಾವು ಹೇಗೆ ಕಟ್ಟಬೇಕು ಅಂತೇಳಿ ಒಂದು ಕನಸಿತ್ತು. ಅವತ್ತಿನ ಆಡಳಿತಾತ್ಮಕವಾದ ನಿರ್ಧಾರಗಳು ಇವತ್ತು ನಮ್ಮನ್ನ ಬಹಳ ಎತ್ತರದಲ್ಲಿ ನಿಲ್ಲಿಸಿಬಿಟ್ಟಿವೆ. ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಮಂತ್ರಿಯಾಗಿ 1-2 ವರ್ಷ ಕೆಲಸ ಮಾಡಲಿಕ್ಕೆ ನನಗೆ ಅವಕಾಶಗಳಾಗಿತ್ತು. ಪ್ರಪಂಚ ಊಹೆ ಮಾಡದೇ ಇರುವಂಥ ಕೊರೋನಾ ಅದೇ ಸಂದರ್ಭದಲ್ಲಿ ಬಂತು. ಯಾವ ಆಸ್ಪತ್ರೆಗೆ ಹೋದರೂ ಕೂಡ ನಮಗೆ ಬೆಡ್ ಇಲ್ಲ, ಪೇಷಂಟ್ ತಗೊಳ್ಳಿಕ್ಕೆ ಆಗುದಿಲ್ಲ ಅಂತೇಳಿ ಬೋರ್ಡ್ ಹಾಕ್ತಿರುವಂಥ ಕಾಲ ಅದು. ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಜಿಲ್ಲೆಯಲ್ಲಿ 9 ಮೆಡಿಕಲ್ ಕಾಲೇಜುಗಳಿತ್ತು. ಸರ್ಕಾರದಲ್ಲ, ಎಲ್ಲ ಖಾಸಗಿ. ಒಂದೊಂದು ಆಸ್ಪತ್ರೆಯಲ್ಲಿ 1,500 ಬೆಡ್ ಇತ್ತು. ಇಡೀ ಕರ್ನಾಟಕ ರಾಜ್ಯದ 18 ಜಿಲ್ಲೆಗಳಿಂದ ಬಂದಿರುವಂಥ ಕೊರೋನಾ ಪೀಡಿತ ಪೇಷಂಟ್ಗಳಿಗೆ ಮುಕ್ತವಾಗಿ ಬಾಗಿಲು ತೆರೆದು ಬನ್ನಿ ಅಂತ ಹೇಳಿರುವಂಥ ಒಂದೇ ಒಂದು ಜಿಲ್ಲೆ ಇದ್ದರೆ ಅದು ಮಂಗಳೂರು, ದಕ್ಷಿಣ ಕನ್ನಡ ಜಿಲ್ಲೆ ಅಂತೇಳಿ ನನಗಾಗಿ ಅನಿಸಿತ್ತು. ಯಾಕಂದ್ರೆ ನಮ್ಮ ಹಿರಿಯರು ಮಾಡಿಟ್ಟು ಹೋಗಿದ್ದಾರೆ. 9 ಮೆಡಿಕಲ್ ಕಾಲೇಜುಗಳನ್ನು ಒಂದು ಜಿಲ್ಲೆಯಲ್ಲಿ ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಬೆಂಗಳೂರು ಬಿಟ್ಟರೆ 9 ಮೆಡಿಕಲ್ ಕಾಲೇಜುಗಳು ಮಂಗಳೂರಲ್ಲೇ. ಅವ್ರು ಯಾರೂ ಕೂಡ ಸರ್ಕಾರ ಮಾಡಿದ್ದಲ್ಲ, ಯಾವ ಪಾರ್ಟಿ ಪಕ್ಷ ಯಾರು ಮಾಡಿದ್ದಲ್ಲ. ಈ ನಮ್ಮ ಹಿರಿಯ ತಲೆಮಾರಿನವರು ಸ್ವಯಂ ಪ್ರೇರಿತರಾಗಿ ಮೆಡಿಕಲ್ ಕಾಲೇಜ್ ಮಾಡಿದಂಥ ಪರಿಣಾಮ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 9 ಮೆಡಿಕಲ್ ಕಾಲೇಜ್ ಇರುವುದನ್ನು ನಾವು ನೋಡ್ತಾ ಇದ್ದೇವೆ. ಶಿಕ್ಷಣದಲ್ಲಿ ಮಹತ್ತರವಾದಂಥ ಬದಲಾವಣೆಗಳಾಗಿರುವುದು ನಮ್ಮ ಜಿಲ್ಲೆಯಲ್ಲಿ ಸರ್ಕಾರಕ್ಕಿಂತಲೂ ಹೆಚ್ಚಾಗಿ ಖಾಸಗಿಯವರ ಪರಿಶ್ರಮ ಅನ್ನೋದನ್ನು ನಾವು ಅರ್ಥ ಮಾಡಿಕೊಂಡು ಹಿಂದಿನ ತಲೆಮಾರು ಮಾಡಿರುವಂಥ ಶ್ರಮವನ್ನು ನಾವು ನೆನಪಿಸಬೇಕಾದಂಥ ಅನಿವಾರ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ನಮ್ಮಲ್ಲಿ ಆರ್ಥಿಕವಾದಂಥ ಶಕ್ತಿ ಬೆಳೀತು, ಸಾಮಾಜಿಕವಾದಂಥ ಶಕ್ತಿ ಬೆಳೀತು ಮತ್ತು ಮೂಲಭೂತ ಸೌಕರ್ಯಗಳು ಅಭಿವೃದ್ಧಿ ಆಯಿತು. ಎಲ್ಲಕ್ಕಿಂತ ಜನ ಇತರ ರಾಜ್ಯಗಳಿಗೆ, ಇತರ ಜಿಲ್ಲೆಗಳಿಗೆ, ಇತರ ವ್ಯವಸ್ಥೆಗಳಿಗೆ ಹೋಲಿಸಿದರೆ ನಮ್ಮ ಜಿಲ್ಲೆಯ ಜನ ಅತ್ಯಂತ ಪ್ರತಿಭಾವಂತರು ಅನ್ನುವಂಥ ಗೌರವ ಮತ್ತು ಒಂದು ಸಾಮರ್ಥ್ಯಕ್ಕೆ ನಾವು ಸಾಕ್ಷಿಯಾಗಿ ಇವತ್ತು ಬೆಳೆದು ನಿಂತಿದ್ದೇವೆ. ನಾನು ಈ ಸಮಾಜ ಕಲ್ಯಾಣ ಮಂತ್ರಿಯಾಗಿ 1 ದಿವಸ ಕೆಲಸ ಮಾಡಿದ್ದೆ. ಮುಂದಿನ ತಲೆಮಾರಿಗೆ ನೆನಪಿರಬೇಕು ನಿಮಗೆಲ್ಲ ವಿದ್ಯಾರ್ಥಿಗಳಿಗೆ. ಬೆಳಿಗ್ಗೆ ಪತ್ರಿಕೆ ಓದುವಾಗ ಒಬ್ಬಾಕೆ ತನ್ನ ಹೆತ್ತ ಮಗುವನ್ನು ಮಾರಾಟ ಮಾಡಿದ್ದಾಳೆ ಅಂತೇಳಿ ಸುದ್ದಿ ಬಂತು. ನಾನು ಆ ಜಿಲ್ಲೆ DC ಫೋನ್ ಮಾಡಿ, ಅಲ್ಲದೆ ಇವತ್ತಿನ ಕಾಲದಲ್ಲಿ ಮಕ್ಕಳು ಯಾರಾದರೂ ಮಾರಾಟ ಮಾಡ್ತಾರ, ಏನಾಗಿದೆ ಅಂತೇಳಿ ನನ್ನೊಂದು 24 ಗಂಟೆಯಲ್ಲಿ ನೀವು ವರದಿ ಕೊಡಬೇಕು ಅಂತ ಹೇಳಿದೆ. ಆ ಜಿಲ್ಲಾಧಿಕಾರಿಯವರು ಗಡಿಬಿಡಿ ಬಿದ್ದು 2 ಗಂಟೆಯಲ್ಲಿ ವರದಿ ಕಳಿಸಿದ್ರು. ಮತ್ತವ್ರು ಫೋನ್ ಮಾಡಿ ಹೇಳಿದ್ರು. ಆ ವರದಿ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಒಬ್ಬಾಕೆ ತನ್ನ ಮಗುವನ್ನು ಮಾರಾಟ ಮಾಡಿದ್ದಾಳೆ, ಮಾರಾಟ ಮಾಡಿದ ಮಗುವನ್ನು ಯಾರೋ ತಗೊಂಡಿದ್ದಾರೆ, ತಗೊಂಡ ನಂತರ ಕಾನೂನು ಕಾಯ್ದೆ ಪ್ರಕಾರದ ಅಪರಾಧ ಆದ್ದರಿಂದ ಜೈಲಿಗೆ ಹೋಗುವಂಥ ಪರಿಸ್ಥಿತಿಗಳು ಇದೆ. ಆದರೆ ವರದಿ ಕೊಡ್ತಾರೆ DC ಅವರು, ನಾನು ಹೆತ್ತ ಮಗುವನ್ನ ಮಾರಿದ ಆ ತಾಯಿಯನ್ನ ಭೇಟಿ ಮಾಡಿದಾಗ ಅವಳು ಲಿಖಿತವಾಗಿ ಒಂದು ಹೇಳಿಕೆ ಕೊಟ್ಟಿದ್ದಾಳೆ. ನನಗೆ 4 ಜನ ಮಕ್ಕಳಿದ್ದಾರೆ, ನನ್ನ ಗಂಡ ಆಸ್ಪತ್ರೆಯಲ್ಲಿದ್ದಾನೆ, ನನ್ನ ತಂದೆ ತಾಯಿ ಮತ್ತು ಅತ್ತೆ ಮಾವ ಅನಾರೋಗ್ಯ ಪೀಡಿತರಾಗಿ ಬದುಕಲಿಕ್ಕೆ ಸಾಧ್ಯ ಅನ್ನುವಂಥ ಸ್ಥಿತಿಯಲ್ಲಿದ್ದಾರೆ, ನನ್ನ ಉಳಿದ 3 ಮಕ್ಕಳಿಗೆ ತುತ್ತು ಊಟ ಹಾಕಲಿಕ್ಕೆ ನನ್ನ ಹತ್ರ ಕಷ್ಟ ಆಯಿತು, ಅದಕ್ಕೋಸ್ಕರ ಕೊನೆ ಮಗುವನ್ನು ನಾನು ಮಾರಾಟ ಮಾಡಿದ್ದೇನೆ ಅಂತ ಅವಳು ಹೇಳಿಕೆ ಕೊಡ್ತಾರೆ. ಚರ್ಚೆ ಇರೋದು ಇಲ್ಲಿ ಸಮಾಜದಲ್ಲಿ ಯಾರು ತಪ್ಪು ಮಾಡಿದ್ದಾರೆ, ಯಾರು ತಗೊಂಡಿದ್ದಾರೆ, ಯಾರು ಕೊಟ್ಟಿದ್ದಾರೆ, ಯಾರು ಮಾರಾಟ ಮಾಡಿದ್ದಾರೆ, ಯಾವ್ದು ಸರಿ ಯಾವ್ದು ತಪ್ಪು ಪ್ರಶ್ನೆ ಅಲ್ಲ. ಇದರಲ್ಲಿ ಅಪರಾಧಿಗಳೇ ಯಾರು ಅನ್ನುವಂಥ ಚರ್ಚೆಗೆ ನಮ್ಮ ಹತ್ರ ಸಮಾಜದಲ್ಲಿ ಉತ್ತರ ಸಿಗದಿರುವಂಥ ಪರಿಸ್ಥಿತಿಗಳು ಇವತ್ತು ನಿರ್ಮಾಣ ಆಗಿದೆ. ಇವತ್ತು ಸಂಪತ್ ಕುಮಾರ್ ಶೆಟ್ಟರು ಸಹಾಯ ಮಾಡ್ತಾ ಇರೋದು ಯಾರಿಗೆ ಕೇಳಿದ್ರೆ, ಅತ್ಯಂತ ಕಷ್ಟದಲ್ಲಿದ್ದು ನಮಗೆ ಶಿಕ್ಷಣವನ್ನು ಮುಂದುವರಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಆರ್ಥಿಕ ಶಕ್ತಿಯನ್ನ ನಿರೀಕ್ಷೆಯಲ್ಲಿರುವಂಥ ಮಕ್ಕಳಿಗೆ ಇವತ್ತು ಈ ನೆರವು ಸಿಕ್ಕಿದ್ರೆ ಅವರಿಗೆ ಬದುಕಿನ ಒಂದಷ್ಟು ಧೈರ್ಯ ಬರ್ತದೆ ಅನ್ನೋದು ನಮ್ಮ ಭಾವನೆ. ಆ ಹಿನ್ನೆಲೆಯಲ್ಲಿ ಮುಂದೇನಾಗಬೇಕು ಅಂತ ಯೋಚನೆ ಮಾಡುವಂಥ ಕಾಲಘಟ್ಟದಲ್ಲಿ ನಾವೆಲ್ಲ ಇದ್ದೇವೆ ಅನ್ನೋದನ್ನು ನಾವ್ಯಾರು ಮರಿಬಾರದು ಅನ್ನೋದು ನನ್ನ ವಿನಂತಿ. ಆ ಕಾರಣಕ್ಕೆ ಸರ್ಕಾರದ ಸ್ಥಿತಿ, ಯಾವುದೇ ಸರ್ಕಾರ ಇರಲಿ, ಕರ್ನಾಟಕ ರಾಜ್ಯದಲ್ಲಿ 6.5 ಕೋಟಿ ಜನಸಂಖ್ಯೆ ಇದ್ದೇವೆ ನಾವು. ಈ 6.5 ಕೋಟಿಯಲ್ಲಿ
ಸರ್ಕಾರದ ಆರ್ಥಿಕ ಶಕ್ತಿ ಎಷ್ಟಿದೆ ಅಂದರೆ ಯಾವ ಪಾರ್ಟಿ ಸರ್ಕಾರ ಬೇಕಾದ್ರೂ ಕೂಡ ನಮ್ಮ ಬಜೆಟ್ನಲ್ಲಿ 1% ಜನರಿಗೆ ಸರ್ಕಾರಿ ಉದ್ಯೋಗವನ್ನು ಕೊಡಬಹುದು. ಅಂದರೆ 6.5 ಕೋಟಿ ಜನಸಂಖ್ಯೆಯಲ್ಲಿ 6.5 ಲಕ್ಷ ಜನರಿಗೆ ಸರ್ಕಾರಿ ಉದ್ಯೋಗವನ್ನು ಕೊಡಬಹುದು. ಈಗ 3.5 ಲಕ್ಷ ಇದ್ದಾರೆ, ಅದಕ್ಕಿಂತ ಆರ್ಥಿಕ ಶಕ್ತಿ ಜಾಸ್ತಿ ಇಲ್ಲ. ಉಳಿದ 99% ಜನ ಇದೀವಲ್ಲ ನಾವು, 99% ಜನ ಈ ಸರ್ಕಾರವನ್ನು ನಂಬಿ ಉದ್ಯೋಗ ಹೊಂದ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಸ್ವಂತ ಉದ್ಯೋಗಕ್ಕೆ ಬೇಕಾದಂಥ ಯೋಜನೆ ಮತ್ತು ಯೋಜನೆಯನ್ನು ರೂಪಿಸುವಾಗ ಇವತ್ತು ಸಂಪತ್ ಕುಮಾರ್ ಶೆಟ್ಟರ ಈ ಕಸ್ಟಮರ್ಸ್ ಇಂಡಸ್ಟ್ರೀಸ್ ಇದೆಯಲ್ಲ, 3,500ರಿಂದ 4,000 ಮಕ್ಕಳಿಗೆ ಅಥವಾ ಉದ್ಯೋಗಿಗಳಿಗೆ ಉದ್ಯೋಗವನ್ನು ಕೊಡುತ್ತೆ. ಒಂದ್ಸಾರಿ ನೀವು ಯೋಚನೆ ಮಾಡಿ, ಒಂದು ಗ್ರಾಮ ಪಂಚಾಯತಿಯಲ್ಲಿರುವಂಥ ಜನಸಂಖ್ಯೆ ಎಷ್ಟು ಪ್ರಮಾಣದಲ್ಲಿ ಒಂದು ಉದ್ಯಮ ಅವರಿಗೆ ಉದ್ಯೋಗವನ್ನು ಕಟ್ಟಿಕೊಡ್ತದೆ ಅಂತೇಳಿ ಆದರೆ, ಇಂಥ 10,000 ಉದ್ಯಮಗಳು ಈ ಜಿಲ್ಲೆಯಲ್ಲಿ ಹುಟ್ಟುಕೊಂಡ್ರೆ ಈ ನಿರುದ್ಯೋಗ ಸಮಸ್ಯೆ ಪರಿಣಾಮಕಾರಿಯಾಗಿ ಮುಗಿದೋಗುತ್ತೆ. ಯಾರು ಕೂಡ ಉದ್ಯೋಗ ಇಲ್ಲ ಅನ್ನೋರಿಲ್ಲ ಅಂತ ಭಾವನೆ. ಡಿಗ್ರಿ ಆದಂಥ ಹೆಣ್ಮಗಳನ್ನ ತಂದೆ ತಾಯಿ ನಮ್ಮ ಬಳಿ ಕಂಡು ಬರ್ತಾರೆ, ನಾನು ಶಾಸಕರು ಯಾರಾದರೂ ಬಳಿ ಕಂಡು ಬರ್ತಾರೆ, ಬಂದು ಹೇಳ್ತಾರೆ ನಮ್ಮ ಮಗಳಿಗೆ ಡಿಗ್ರಿ ಆಗಿದೆ, ಕಂಪ್ಯೂಟರ್ ಆಗಿದೆ, ನೀವು ಯಾರಿಗಾದ್ರೂ ಹೇಳಿ ಒಂದು ಕೆಲಸ ಕೊಡಿಸಿದ್ರೆ, ಒಂದು 20-25 ಸಾವಿರ ರೂಪಾಯಿ ಕೆಲಸ ಕೊಡಿಸಿದ್ರೆ ನಮ್ಮ ಇಡೀ ಕುಟುಂಬ ನೆಮ್ಮದಿಯಿಂದ ಇರುತ್ತೆ ಅಂತೇಳಿ ಹೆತ್ತವ್ರು ಹೇಳ್ತಾರೆ. ಆದರೆ ಇವತ್ತು ನಮ್ಮ ಸ್ಥಿತಿ ಏನಾಗಿದೆ ಅಂದರೆ, ಈ ಅಂಗನವಾಡಿ ಟೀಚರಿಗೂ ನಮ್ಮ ಪತ್ರ ನಡೆಯುತ್ತಿದೆ ಇವತ್ತು. MLA MPಗಳ ಪತ್ರ, ಮಂತ್ರಿಗಳ ಪತ್ರ, ಅಂಗನವಾಡಿ ಟೀಚರ್ ಕೂಡ ನಮ್ಮ ಪತ್ರದ ಮೂಲಕ ಶಿಫಾರಸು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅವರಿಗೆ ಕೂಡ ಮೆರಿಟ್ ಮತ್ತು ರೋಸ್ಟರ್ ಆಧಾರದಲ್ಲಿ ತಗೊಳ್ಳುವಂಥ ಅನಿವಾರ್ಯತೆ ಇದೆ. ಅವರೊಟ್ಟಿಗೆ ಒಬ್ಬರು ಉಪ್ಪಿಟ್ಟು ಮಾಡೋರಿದ್ದಾರೆ, ಅದು ಕೂಡ ನಮ್ಮ ನಡೆಯುತ್ತಿಲ್ಲ, ಅದು ಕೂಡ ಮೆರಿಟ್ ಅಂತೇಳಿ ಇದೆ. ಹಾಗಾಗಿ ಸರ್ಕಾರಿ ಉದ್ಯೋಗವನ್ನು ನಿರೀಕ್ಷೆ ಮಾಡಿ ಎಂಪ್ಲಾಯ್ಸ್ ಮೂಲಕ ಸರ್ಕಾರಿ ಸಿಗದೆ ಇದ್ದಾಗ ಜನ ಸಾಮಾನ್ಯವಾಗಿ ಖಾಸಗಿ ಉದ್ಯೋಗದಲ್ಲಿ ಸಿಗುವಂಥ ಅವಕಾಶಗಳೇನು ಅನ್ನೋದನ್ನು ಬಳಸಿಕೊಂಡು ಕೆಲಸಗಳನ್ನು ಮಾಡುವಂಥ ಸ್ಥಿತಿ ಇರುವ ಸಂದರ್ಭದಲ್ಲಿ ಸಂಪತ್ ಕುಮಾರ್ ಶೆಟ್ಟರು ಸೇವಾ ಸಂಕಲ್ಪದ ಮೂಲಕ ಅವರು ಮತ್ತು ಅವರ ಮನೆಯವರು, ಸಂಪತ್ ಕುಮಾರ್ ಶೆಟ್ಟರು ಈ ಗೇರು ಬೀಜದ ಉದ್ಯಮವನ್ನೆಲ್ಲ ನೋಡ್ತಾ ಇದ್ದರೆ ಅವ್ರ ಮನೆಯವರು ಸ್ಟೀಲ್ ಇಂಡಸ್ಟ್ರೀಸ್ ಎಲ್ಲ ನೋಡ್ತಾ ಇರ್ತಾರೆ. ಯಾವಾಗಲೂ ಫೋನ್ ಮಾಡ್ತಾ ಇರ್ತೀರ ನೀವು ಇಬ್ಬರು ವ್ಯಾಪಾರ ಮಾಡೋರು ಅಂತ ಹೇಳ್ತೇನೆ ನಾನು. ಇಲ್ಲ ಹಣ ಅರ್ಜೆಂಟ್ ಆದರೆ ನಂಗೆ ಫೋನ್ ಮಾಡ್ತಾಳೆ ಅಂತೇಳಿ ಅವ್ರು ಹೇಳ್ತಾರೆ. ಆದರೆ ಬೀರ್ಗೆ ಇಲ್ಲ ಅಂತೇಳಿ ನನಗೆ ಅನ್ಸುತ್ತೆ. ಒಟ್ಟಾರೆ ನಮ್ಮ ಖುಷಿ ಏನಂತ ಹೇಳಿದ್ರೆ, ನೀವಿಬ್ಬರು ದಂಪತಿಗಳು ಸಾವಿರಾರು ಜನರಿಗೆ ಉದ್ಯೋಗ ಕೊಟ್ಟು ಒಂದು ನೆಮ್ಮದಿಯ ಬದುಕನ್ನು ಕಟ್ಟಿಕೊಂಡಿದ್ದೆ ನಿಮಗೆ ಶ್ರೀದೇವರು ಒಳ್ಳೇದು ಮಾಡಲಿ. ನಾವೆಲ್ಲರೂ ಕೂಡ ನಿಮ್ಮ ಜೊತೆಯಲ್ಲಿದ್ದು ನಿಮ್ಮ ಒಳ್ಳೆಯ ಕೆಲಸಕ್ಕೆ, ನಿಮ್ಮ ಶ್ರಮಕ್ಕೆ, ನಿಮ್ಮ ಸಾರ್ಥಕ ಜೀವನಕ್ಕೆ ಸಾಕ್ಷಿಗಳಾಗಿ ನಿಮ್ಮ ಬೆಂಬಲಕ್ಕೆ ನಿಲ್ತೇವೆ ಅನ್ನುವಂಥ ಪ್ರೀತಿಯ ಮಾತು ಹೇಳಿ ಈ ಕಾರ್ಯಕ್ರಮವನ್ನು ಅತ್ಯಂತ ಭಾವುಕತೆಯಿಂದ, ಪ್ರೀತಿಯಿಂದ, ಅಭಿಮಾನದಿಂದ, ಹೆಮ್ಮೆಯಿಂದ ಮತ್ತು ಸ್ಫೂರ್ತಿಯಿಂದ ಉದ್ಘಾಟನೆ ಮಾಡಿದ್ದೇನೆ. ಕಸ್ಟಮರ್ಸ್ ಇಂಡಸ್ಟ್ರೀಸ್ ಅವರಿಗೆ ಮತ್ತು ಅವರ ಸೇವಾ ಸಂಕಲ್ಪಕ್ಕೆ ಶುಭವಾಗಲಿ ಎನ್ನುವಂಥ ಹಾರೈಕೆಯೊಂದಿಗೆ ಎಲ್ಲರಿಗೂ ನಮಸ್ಕಾರ, ಧನ್ಯವಾದ. ಡಾಕ್ಟರ್ BB ಹೆಗ್ಡೆ ವಿತರಣೆ ಮಾಡಿರ್ತಾರೆ. ಆ ಸಂಸ್ಥೆಯ ಮುಖ್ಯಸ್ಥರು ಅದನ್ನ ಶ್ರೀಯುತ ಕೋಟ ಶ್ರೀನಿವಾಸ ಪೂಜಾರಿ ಪಕ್ಕಾಡಿ ಪ್ರಾಂಶುಪಾಲರು ಸ್ವೀಕಾರ ಮಾಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೋಟ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಸರಳ ಸಜ್ಜನ ರಾಜಕಾರಣಿ, ಲೋಕಸಭಾ ಸದಸ್ಯರು, ಈ ಕಾರ್ಯಕ್ರಮವನ್ನು ನೇತೃತ್ವವಾಗಿ ಮೊಳಲಿ ದಿನೇಶ್ ಹೆಗ್ಡೆ ಅವರೇ ಮಾಡಬೇಕು ಅಂತ ಹೇಳಿದರೆ, ನನ್ನ ಪ್ರಕಾರ BB ಹೆಗ್ಡೆ ಕಾಲೇಜ್ ಪ್ರಿನ್ಸಿಪಾಲರಾದಂಥ ನನ್ನ ಸ್ನೇಹಿತರಾದ ಉಮೇಶ್ ಶೆಟ್ಟಿ ಅವರೇ, ನನ್ನ ನೆಚ್ಚಿನ ಸ್ನೇಹಿತರಾದಂಥ ಉದಯ್ ಕುಮಾರ್ ಶೆಟ್ಟಿ ಅವರೇ, ಹಾಗೆ ಸಂಪತ್ ಕುಮಾರ್ ಶೆಟ್ಟಿ ಅವರ ಧರ್ಮಪ್ರಕಾಶ್ ಶೆಟ್ಟಿ, ಹಾಗೆ ಕಾಲೇಜಿನ ಉಪಪ್ರಾಂಶುಪಾಲರಾದಂಥ ಚೇತನ್ ಕುಮಾರ್ ಶೆಟ್ಟಿ, ಸ್ಕೂಲಿನ ಅಧ್ಯಕ್ಷರು ರವಿರಾಜ್ ಶೆಟ್ಟಿ, ಎಲ್ಲರೂ ಇದ್ದೀರಿ, ಎಲ್ಲ ಹಿರಿಯರು, ಎಲ್ಲರಿಗೂ ಕೂಡ ಪ್ರೀತಿಪೂರ್ವಕವಾಗಿ ವಂದಿಸಿ ಒಂದೆರಡು ಮಾತನ್ನು ತಮ್ಮ ಮುಂದೆ ಹಂಚಿಕೊಳ್ತಾ ಇದ್ದೆ. ನನಗೆ ಅನಿಸ್ತು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. HR ಮ್ಯಾನೇಜರ್ ಆಗಿರುವಂತ ವಿನಯ್ ಶೆಟ್ಟಿ ಅವರು ತಮ್ಮ ಸಂಖ್ಯೆ 1900 ಆಗಲಿ ಎನ್ನುವಂತ ಆಶಯ ನಮ್ಮದು. ಮಂಗಳೂರು ಕರ್ನಾಟಕದ ಅಜಿತ್ ಧನ್ಯಶ್ರೀ ದೇವಿ, ಪೆರುವೈ ಬಂಟ್ವಾಳ ಮಂಗಳ ಗಂಗೋತ್ರಿ, ದೀಕ್ಷಿತ್ ಬೈಕಾಡಿ ಫಸ್ಟ್ ಇಯರ್ ಡಿಪ್ಲೊಮಾ ವಿದ್ಯಾರ್ಥಿ ವೇತನವನ್ನು ಸ್ವೀಕರಿಸಿಕೊಳ್ಳಿ ಎನ್ನುವುದಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ದೀಕ್ಷಿತ್ ಧನುಷ್ ಮಗಳ ಪರವಾಗಿ ದತ್ತು ಸ್ವೀಕಾರದಲ್ಲಿ ನೀವು ಜೊತೆಯಾಗಿ ಎನ್ನುವಂತ ವಿನಂತಿ.
SR Pre University College, Hibri, Indira Nagar, Varamvalli, first year BCom with CA, SMS College, Brahmavaram, Bhuvan, ತನ್ವಿ ಶೆಟ್ಟಿ ಮಕ್ಕಳೇ ಅದನ್ನು ವಿನಿಯೋಗಿಸಿಕೊಳ್ಳಿ ಎನ್ನುವಂಥ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಡಾಕ್ಟರ್ BCMS ಕಾಲೇಜ್, ವಿವೇಕ PUC, ನಿರೂಪಣೆ ಬೇಡಿಕೊಟ್ಟ ಒಂದು ಗುಂಪು ಭಾವಚಿತ್ರಕ್ಕೆ ಅಫ್ತಾಬ್ ಶೈನಾ ಬಾನು ಇವರ ಮಗ, ಅಕ್ಷರ ಬೇಡಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಇವರ ತಾಯಿ, ಅಂಕಿತಾ ಆರ್ ದೇವಾಡಿಗ ಸ್ಥಾನ. ಅದೆಷ್ಟೋ ಮಾಲಕರ ನಡುವೆ ಅವರು ಗೀತಾ ಶೆಟ್ಟಿ ಇವರ ಮಗ ತರಗತಿ ಶಾಲೆಗೆ ತಯಾರಾಗಿ ಪ್ರತೀಕ್ಷಾ ನಾಯಕ್ ಮತ್ತು ಪವಿತ್ರ ನಾಯಕ್, ಪ್ರತೀಶ್ ಪೂಜಾರಿ ಇವರ ಮಕ್ಕಳು, ಗುಲಾಬಿ ಇವರ ಮಗಳು, ಪ್ರೀತಿಯ ಪುತ್ರ, ದ್ವಿತೀಯ PUC ಗವರ್ಮೆಂಟ್ PUC ಕಾಲೇಜ್ ಇನ್ಸ್ಟಿಟ್ಯೂಷನ್ ನಲ್ಲಿ ಓದ್ತಾ ಇರುವಂತಹ ಹುಡುಗ, ಸುಮಕಲಾ ಇವರ ಮಕ್ಕಳು, IMS IBPS ಕಾಲೇಜ್ ಇಲ್ಲಿ ಓದ್ತಾ ಇದ್ದಾರೆ ಇವರ ಮಗಳು, ಓದ್ತಾ ಇರುವಂತಹ ಹುಡುಗಿ, ದಕ್ಷಿಣ ಶಿರೂರು PU ಕಾಲೇಜನ್ನು ವಿತರಣೆ ಮಾಡ್ತಾ ಇದ್ದೇವೆ. ಬರ್ತದಿರಲಿ ಮತ್ತಷ್ಟು ಕೊಡುವಂತ ಶಕ್ತಿಯ ಭಗವಂತ ನೀಡಲಿ ಎನ್ನುವಂತ ಇಚ್ಛೆಯನ್ನು ವ್ಯಕ್ತಪಡಿಸುತ್ತಾ ಎದುರೇ ಬಿದ್ದ ಅಕ್ಷರ ಭೂಮಿಯಲ್ಲಿ ಬಿದ್ದ ಬೀಜ ಯಾವತ್ತಾದರೂ ಫಲ ಕೊಟ್ಟೆ ಕೊಟ್ಟದಂತೆ ಖಂಡಿತವಾಗಿ ಈ ಮಕ್ಕಳ ಮುಖಾಂತರವಾಗಿ ಸ್ವಾಸ್ಥ್ಯ ಸಮಾಜ ಎನ್ನುವಂಥದ್ದು ನಿರ್ಮಾಣ ಆಗ್ತದೆ ಎನ್ನುವಂತ ಇಚ್ಛೆಯನ್ನು ವ್ಯಕ್ತಪಡಿಸುತ್ತಾ ಧನ್ಯವಾದ. ಮಳೆಯ ಹನಿಗಳ ಜೋರು ಧ್ವನಿಗಳ ನಡುವೆ ಒಂದೇನೋ ವಿಶೇಷವಾದಂಥ ಮನಸ್ಸಿಗೆ ತಟ್ಟುವಂಥ ಇನ್ನೂ ಜೋರಾದ ಧ್ವನಿಯ ಮಾಧುರ್ಯದ ಒಂದು ಕಾರ್ಯಕ್ರಮದಲ್ಲಿ ನಾವು ಭಾಗಿಯಾಗಿದ್ದೇವೆ ಅಂತೇಳಿ ನನಗನ್ನಿಸ್ತಾ ಇದೆ. ಜೀವನದಲ್ಲಿ ಏನನ್ನಾದರೂ ಸಾಧನೆ ಮಾಡಬೇಕು ಅಂತ ಹೇಳುವಂಥ ವ್ಯಕ್ತಿ ಸಾಧನೆಗಾಗಿ ಹೊಸ ಹೊಸ ಅನ್ವೇಷಣೆಗಳನ್ನು ಮಾಡ್ತಾನೆ ಇರ್ತಾರೆ. ಪ್ರತಿಯೊಬ್ಬ ಸಾಧಕನ ಹಿಂದೂ ಕೂಡ ಒಂದು ಕೌತುಕದ ಕಹನಿಗಳಿರ್ತದೆ ಅಂತ ಹೇಳೋದನ್ನ ನಾವೆಲ್ಲ ಓದಿದ್ದೇವೆ, ಕೇಳಿದ್ದೇವೆ ಕೂಡ. ಸಂಪತ್ ಅವರ ಸಾಧನೆ ಹಿಂದೆ ಇರುವಂತ ಕೌತುಕದ ಕಥೆಯನ್ನು ಕೇಳಿದ್ರೆ ಅದು ಬಹುದೊಡ್ಡ ಕಥೆ ಅಂತೇಳಿ ನನಗನ್ಸೋದಿಲ್ಲ. ನನಗನ್ಸ್ತಾ ಇರೋದು ಅವರ ಸಾಧನೆ ಹಿಂದೆ ಇರುವಂಥದ್ದು ನಿಜ ಸಾರ್ಥಕತೆಯ ಭಾವಗಳ ಜೊತೆ ಅತ್ಯಂತ ಶ್ರದ್ಧಾದಾಯಕವಾದಂಥ ಶ್ರಮ ಇದೆ ಅಂತೇಳಿ ಹೇಳಿ ನಾನು ತಿಳ್ಕೊಳ್ತಾ ಇದ್ದೇನೆ. ಹಾಗಾಗಿ ಸಂಪತ್ ಮತ್ತು ಅವರ ಶ್ರೀಮತಿಯವರ ಸಾಧನೆಯ ಶ್ರಮಕ್ಕೆ ನನ್ನ ಮೊದಲನೆಯ ಸೆಲ್ಯೂಟ್ ಅನ್ನ ನಾನು ಅವರಿಗೆ ಅರ್ಪಿಸ್ತಾ ಇದ್ದೇನೆ. ಸಾಧಕರು ಪ್ರತಿಯೊಂದು ಹಂತದಲ್ಲೂ ಕೂಡ ತಾವೇನು ಮಾಡಬಹುದು ಅಂತ ಹೇಳುವುದನ್ನ ಹೊಸ ನಿರೀಕ್ಷೆಯನ್ನು ಹುಟ್ಟುಹಾಕ್ತಾ ಇರ್ತಾರಂತೆ. ನಿಮ್ಮಲ್ಲೂ ಕೂಡ ಸಾಧನೆಗಳಿದೆ, ಸಾಧಿಸುವ ಶಕ್ತಿಗಳು ಕೂಡ ನಿಮ್ಗಿದೆ ಅಂತೇಳಿ ಹೇಳಿ ನಾವೆಲ್ಲ ಅಂದುಕೊಳ್ತೇವೆ. ಎಲ್ಲಿಂದ ಈ ಸಾಧನೆಗಳು ಹುಟ್ಟಲಿಕ್ಕೆ ಸಾಧ್ಯ ಅಂತ ಹೇಳಿದ್ರೆ, ನೀವೆಲ್ಲ ಕೇಳಿದಂತ ಐನ್ಸ್ಟೈನ್ ಅಂತ ಹೇಳುವಂತ ದೊಡ್ಡ ವಿಜ್ಞಾನಿ, ಸಣ್ಣ ವಯಸ್ಸಿನಲ್ಲಿ ಅವನಿಗೆ ದೈಹಿಕವಾದಂತ ಒಂದು ಸಮಸ್ಯೆ ಕಾಡ್ತದೆ. ಮನೆಯಲ್ಲಿದ್ದ ಅವನಿಗೆ ಅವನ ತಂದೆ ಸುಮ್ಮನೆ ಕೂತ್ಕೊಳ್ಬಾರ್ದು ಮಗ ಅಂತ ಹೇಳೋ ಕಾರಣಕ್ಕೆ ಒಂದು ಸಣ್ಣ ವಸ್ತುವನ್ನು ಅವನಿಗೆ ಕೊಡ್ತಾರೆ. ಅದು ದಿಕ್ಕುಗಳ ಪ್ರತಿಫಲವನ್ನ ಕಾಣಿಸುವಂತ ಒಂದು ವಸ್ತು. ಅವನು ಒಂದು ಕಡೆ ಇಡ್ತಾನೆ, ಅದು ನಾರ್ತ್ ಸೈಡ್ ಅಂತ ತೋರಿಸುತ್ತೆ, ಉತ್ತರದ ಭಾಗವನ್ನ. ಮತ್ತೊಂದು ಕಡೆ ಅದೇ ದಿಕ್ಸೂಚಿಯನ್ನು ಇಟ್ಟಾಗ ಅದು ಮತ್ತೆ ಉತ್ತರವನ್ನೇ ತೋರಿಸ್ತದೆ. ಇನ್ನೊಂದು ಕಡೆ ಇಟ್ಟಾಗಲೂ ಕೂಡ ಅದು ಉತ್ತರವನ್ನೇ ತೋರಿಸ್ತು.
ಆ ಬಾಲಕ ಅಂದ್ಕೊಳ್ತಾನೆ, ಇದು ಎಲ್ಲೇ ಇಟ್ಟರೂ ಕೂಡ ಇದು ಯಾಕೆ ಉತ್ತರದ ದಿಕ್ಕನ್ನೇ ತೋರಿಸ್ತದೆ ಅಂತೇಳಿ. ಆದರೆ ಇಲ್ಲೇನೋ ವಿಶೇಷತೆ ಇದೆ. ಒಂದು, ಈ ಆಟಿಕೆ ವಿಶೇಷವಿರಬಹುದು, ಇಲ್ಲ ಅಂತೇಳಿ. ಆದರೆ ಇದನ್ನು ಆಕರ್ಷಿಸಬಲ್ಲಂತ ಇನ್ನೇನು ವಿಶೇಷತೆ ಇರಬಹುದು ಅಂತ ಹೇಳುವ ಜಿಜ್ಞಾಸೆ ಅವನಲ್ಲಿ ಹುಟ್ಟು, ಆ ಹುಟ್ಟಿದ ಜಿಜ್ಞಾಸೆಯ ಮುಂದೆ ಗುರುತ್ವಾಕರ್ಷಣೆಯ ಬಗ್ಗೆ, ಹೊಸ ಹೊಸ ಅನ್ವೇಷಣೆಯ ಬಗ್ಗೆ, ವಿಜ್ಞಾನದ ಆವಿಷ್ಕಾರದ ಬಗ್ಗೆ ಅವ ಇತಿಹಾಸದ ಪುಟಗಳನ್ನು ಸೇರಿಸಲಿಕ್ಕೆ ಕಾರಣ ಆಯಿತು. ಆಟೋಮೊಬೈಲ್ ಇಂಜಿನಿಯರಿಂಗ್ನಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿದಂಥ ಸಂಪತ್ ಅವರಿಗೆ ಇಂಥ ಪ್ರೇರಣಾದಾಯಕವಾದಂಥ ಆಸಕ್ತಿಗಳು ಎಲ್ಲಿ ಹುಟ್ಕೋತು ಅಂತೇಳಿ ಹೇಳಿದ್ರೆ, ತಾನೇನು ಮಾಡಬೇಕು ಅಂತ ಹೇಳುವಂಥ ಹಂಬಲಗಳು ಮತ್ತು ಶ್ರಮಗಳಿದೆ ಅಲ್ಲ, ಅದು ಅವರನ್ನ ಈ ಆಸಕ್ತಿದಾಯಕ ಕ್ಷೇತ್ರಕ್ಕೆ ಕರೆತಂತು ಅಂತ ಹೇಳಿ ನಾನು ಭಾವಿಸ್ತೇನೆ. ಪ್ರಾಸ್ತಾವಿಕದ ಮಾತುಗಳನ್ನು ಹಂಚಿಕೊಳ್ತಾ ಇದ್ದಾಗ ಅವರು ಹೇಳಿದ್ರು, ನನಗೆ ಪ್ರೇರಣೆಯಾದಂಥ ಹಲವಷ್ಟು ಜನಗಳ ಯಾದಿಯಲ್ಲಿ ನಾನು ಅತ್ಯಂತ ಗೌರವದಿಂದ ಗುರುತಿಸುವಂತ ಉದಯಣ್ಣ ಅಂತೇಳಿ ಹೇಳಿದ್ರು. ಬಹುಶಃ ನಾವೆಲ್ಲ ಒಪ್ಕೊಳ್ಬೇಕಾಗಿರುವಂಥದ್ದೇ. ಇವತ್ತು ಕುಂದಾಪುರದಂಥ ತಾಲೂಕು ಕೇಂದ್ರವನ್ನು ಹೊಂದಿರುವಂಥ ಈ ಒಂದು ಪ್ರದೇಶ ಯುವ ಮೆರಿಡಿಯನ್ ಗ್ರೂಪ್ಸ್ ಆಫ್ ಕಂಪನಿಯ ಮೂಲಕ ಅಂತಾರಾಷ್ಟ್ರೀಯ ಮಟ್ಟದ ಕಣ್ಣುಗಳನ್ನು ಈ ಹತ್ತ ಸೆಳೆಯುವಂತ ಸಾಧನೆ ಹಿಂದಿನ ಶ್ರಮ ಇದ್ದದಿದ್ರೆ ಅದು ಉದಯ್ ಕುಮಾರ್ ಶೆಟ್ಟಿ, ವಿನಯ್ ಕುಮಾರ್ ಶೆಟ್ಟಿ ಅನ್ನುವಂಥ ಈ ಅಪೂರ್ವ ಜೋಡಿಯನ್ನ ಅವರು ಯಾವಾಗ ಪ್ರೇರಣಾದಾಯಕವಾಗಿ ತಮ್ಮವರು ಅಂತ ಹೇಳಿ ಅಂದುಕೊಳ್ತಾರಲ್ಲ ಸಂಪತ್, ಈ ಸಂಪತ್ತಿನ ನಿಜವಾದ ಸಂಪತ್ತೇ ಅವರ ಹಿಂದಿನ ಪ್ರೇರಣಾದಾಯಕವಾದಂಥ ಆಸಕ್ತಿಯ ವಿಷಯಗಳು ಅಂತೇಳಿ ಹೇಳಿ ನಾನು ಭಾವಿಸ್ತೇನೆ. ನಮ್ಗೆ ಗೊತ್ತಿದೆ ನಾವು ಎಲ್ಲಿಂದ ಮರುಹುಟ್ಟನ್ನ ಸಾಧಿಸಲಿಕ್ಕೆ ಸಾಧ್ಯ ಅಂತೇಳಿ. ಮಾತನಾಡ್ತಾ ಇದ್ದಾಗ ವಕೀಲರು ಗೋಪಾಲಕೃಷ್ಣ ಶೆಟ್ಟರು ಮಹಾಭಾರತದ ಕರ್ಣನ ಕಥೆಯನ್ನೊಮ್ಮೆ ಉಲ್ಲೇಖವನ್ನು ಮಾಡಿದ್ರು. ಅದೇ ಕರ್ಣನ ಕಥೆಯನ್ನ ನಾನು ಉಲ್ಲೇಖಿಸಿ ಈ ಸಾಂದರ್ಭಿಕ ಸಂಗತಿಗಳನ್ನ ಹೇಳ್ಕೊಳ್ಬಹುದು ಅಂತ ಹೇಳಿ. ಆದ್ರೆ ಸುಮ್ಮನೆ ಸಾಂದರ್ಭಿಕವಾದಂಥ ಒಂದು ಘಟನೆಯ ನೋಟವನ್ನಷ್ಟೇ ನಿಮ್ಮ ಮುಂದಿಡ್ತೇನೆ. ಮಹಾಭಾರತಗಳೆಲ್ಲೋ ಮುಗೀತು, ಶ್ರೀಕೃಷ್ಣನ ಅವಸಾನ ಆಯಿತು, ಕರ್ಣನು ಕೂಡ ಸ್ವರ್ಗಕ್ಕೆ ಹೋಗಿದ್ದ. ಸುಮ್ಮನೆ ಹೀಗೆ ಕೂತಾಗ ಕರ್ಣ ಕೃಷ್ಣನೊಟ್ಟಿಗೆ ಕುಶಲೋಪರಿಯನ್ನು ಮಾಡ್ತಾನಂತೆ. ಕರ್ಣ ಅಂತ ಹೇಳಿದ್ರೆ ಏನು ಅಂತ ಹೇಳುವುದನ್ನ ಬಹಳ ಚೆನ್ನಾಗಿ ಗೋಪಾಲಕೃಷ್ಣ ಶೆಟ್ಟರು ಅವ್ರ ಮಾತಲ್ಲಿ ಹೇಳಿದ್ರು. ನಾನು ಪುನಃ ಅದನ್ನ ವ್ಯಾಖ್ಯಾನ ಮಾಡಕ್ಕೆ ಹೋಗೋದಿಲ್ಲ. ಕರ್ಣ ಕೇಳ್ತಾನೆ ಕೃಷ್ಣನ ಹತ್ರ, ನಾನು ನನ್ನ ಕರ್ಣಕುಂಡಲಗಳನ್ನು ದಾನ ಮಾಡಿದೆ, ನನ್ನ ದೋಸ್ತಿಗೋಸ್ಕರವಾಗಿ ನನ್ನ ಬಂಧನವನ್ನೇ ಬಿಟ್ಟು ನಾನು ಅವನ ಜೊತೆಯಲ್ಲಿ ನಿಂತೆ, ನಾನು ಎಲ್ಲ ಯುದ್ಧ ತಂತ್ರಗಳನ್ನು ಕೂಡ ಪ್ರಾಮಾಣಿಕವಾಗಿ ಮಾಡಿದ್ದೆ. ಆದರೆ ಚರಿತ್ರೆಯ ಪುಟಗಳಲ್ಲಿ ನನ್ನನ್ನು ಜನ ಸೂತಪುತ್ರ ಅಂತ ಹೇಳುವುದನ್ನೇ ಉಲ್ಲೇಖವನ್ನು ಮಾಡಿ ನನ್ನನ್ನು ಗುರುತಿಸುವಂತ ಸ್ಥಿತಿಗೆ ನಾನು ಬಂದೆ. ಆದರೆ ನೀನಾದರೂ ಕೃಷ್ಣ ಕುಟಿಲ ನೀತಿಯನ್ನೇ ಉಪಯೋಗವನ್ನು ಮಾಡಿದೆ. ಪಾಂಡವರು ಮತ್ತು ಕೌರವರ ನಡುವಿನ ಯುದ್ಧವನ್ನ ನೀನು ಕ್ಷಣಾರ್ಧದಲ್ಲಿ ನಿವಾರಣೆಯನ್ನು ಮಾಡಬಹುದಿತ್ತು. ಅವರ ಸಂಘರ್ಷವನ್ನು ತಪ್ಪಿಸಲಿಕ್ಕೆ ಅವಕಾಶಗಳಿತ್ತು. ದ್ರೌಪದಿಗೆ ಆಗುವಂತ ಅಪಮಾನಗಳು ಕೂಡ ನಿನಗೆ ಗೊತ್ತಿದ್ರು ಕೂಡ ಅದನ್ನು ತಪ್ಪಿಸುವಂತ ಪ್ರಯತ್ನವನ್ನ ಏನು ಮಾಡಲಿಲ್ಲ. ಆದರೂ ಕೂಡ ನೀನು ಚರಿತ್ರೆಯ ಪುಟಗಳಲ್ಲಿ, ಪುರಾಣಗಳಲ್ಲಿ ನೀನು ದೈವತ್ವವನ್ನು ಸಂಪಾದನೆ ಮಾಡಿದೆ ಅಂತ ಹೇಳಿದಾಗ ಕೃಷ್ಣ ತುಂಬಾ ನಗನಗತ ಅವನಿಗೆ ಉತ್ತರವನ್ನು ಕೊಡ್ತಾನಂತೆ. ನಮ್ಮ ಆಯ್ಕೆಗಳು ನಮ್ಮನ್ನ ಈ ಶ್ರೇಷ್ಠತೆಗೆ ಕೊಂಡೊಯ್ತದೆ. ಕರ್ಣ, ನೀನು ಆಯ್ಕೆ ಮಾಡ್ಕೊಂಡದ್ದು ಯಾರನ್ನ? ದುರ್ಯೋಧನ ಆಯ್ಕೆಯನ್ನು ಮಾಡಿಕೊಂಡೆ, ದುಶ್ಯಾಸನನ್ನ ಆಯ್ಕೆಯನ್ನು ಮಾಡಿಕೊಂಡೆ, ಶಕುನಿಯನ ಆಯ್ಕೆಯನ್ನು ಮಾಡಿಕೊಂಡೆ. ಆದರೆ ನಾನು ಪಂಚಪಾಂಡವರನ್ನ ಮಾತ್ರ ಆಯ್ಕೆಯನ್ನು ಮಾಡಿಕೊಂಡೆ. ಆ ಪಂಚಪಾಂಡವರ ಶ್ರೇಷ್ಠತೆಯಿಂದಾಗಿ ನಾನು ದೈವತ್ವದ ಜೊತೆ ಚರಿತ್ರೆಯಲ್ಲಿ ಉಳುವಂತಾಯಿತು ಅಂತೇಳಿ ಹೇಳಿ ಶ್ರೀಕೃಷ್ಣ ಭಗವಂತ ಹೇಳ್ತಾನೆ ಅಂತ ಹೇಳುವಂತ ಮಾತುಗಳಿದೆ. ಸಂಪತ್ತವರನ್ನು ಕೂಡ ನಾನು ಈ ನಿಟ್ಟಿನಲ್ಲಿ ಅವರನ್ನು ಗುರುತಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಸಂಪತ್ತು ಇವತ್ತು ಈ ಸಾಮ್ರಾಜ್ಯದ ವಿಶಾಲವಾದ ಈ ಒಂದು ಯಶಸ್ಸಿನ ಹಿಂದೆ ಶ್ರೀಕೃಷ್ಣನ ರೀತಿಯ ಅವರ ನೀತಿಯನ್ನು ಅವರು ಉಪಯೋಗಿಸಿಕೊಂಡ ಕಾರಣದಿಂದ ನೀವೆಲ್ಲ ಇಲ್ಲಿ ಕುಳಿತಿದ್ದೀರಲ್ಲ, ಈ ಸಭಾಂಗಣದ ಸುಮಾರು ಮುಕ್ಕಾಲು ಭಾಗ ಅವರ ಎಂಪ್ಲಾಯೀಸ್ಗಳು ನೀವಿದ್ದೇನಿದ್ದೀರಿ. ನಿಮ್ಮನ್ನ ಆಯ್ಕೆ ಮಾಡಿಕೊಂಡಂತ ಸಂಪತ್ತವರ ರೀತಿ ನೀತಿಗಳಿದೆ ಅಲ್ಲ, ಅದು ಈ ಸಂಪತ್ತಿನ ಹಿಂದಿನ ನಿಜವಾದ ಶಕ್ತಿ ಅಂತೇಳಿ ಹೇಳಿ ಭಾವಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ನಾನು ಸಂಪತ್ತವರ ಶ್ರೀಮತಿ ಇರುವಂತ ವಯಸ್ಸಿನಲ್ಲಿ ಅವರ ತಂದೆ ಚಂದ್ರಕಾಂತ್ ಶೆಟ್ಟಿ ಅವರು ಮುಂದಿದ್ದಾರೆ. ನನ್ನನ್ನ ಅವರು ನೋಡಿದಂಥ ವಯಸ್ಸು ಆ ರೀತಿಯಲ್ಲಿತ್ತು. ನನ್ನ ತಂದೆ, ನನ್ನ ತಾಯಿ ಅವರಿಗೆ ಗುರುಗಳಾಗಿದ್ದರು. ನನ್ನನ್ನ ಅವರು ಪ್ರೀತಿ ಮಾಡಿದಂಥ ರೀತಿ ನೀತಿಗಳನ್ನ ನಾನು ಅಧ್ಯಯನವನ್ನು ಮಾಡಿದ್ದೆ, ಅಭ್ಯಾಸವನ್ನು ಕೂಡ ಮಾಡಿಕೊಂಡಿದ್ದೆ. ಅವರ ಮನೆಯ ಎಲ್ಲ ಅಣ್ಣ ತಮ್ಮಂದಿರನ್ನ, ಅವರ ಸೋದರಿಯರನ್ನ ನಾವೆಲ್ಲ ನಮ್ಮ ಮನೆಯವರು ಅಂತೇಳಿ ಭಾವಿಸ್ತಾ ಇದ್ದೆವು. ನಮ್ಮ ಮನೆಯ ಇನ್ನೊಂದು ಪರ್ವ ಅವರ ಮನೆಯಲ್ಲಿ ಆರಂಭ ಆಗ್ತಾ ಇತ್ತು.
ನಾನು ಯಾಕೆ ಈ ಮಾತನ್ನು ಹೇಳಿದೆ ಅಂತೇಳಿ ಹೇಳಿದರೆ, ಒಬ್ಬ ನಿಜವಾದ ಸಾಧಕನ ಹಿಂದೆ ಒಬ್ಬ ಒಳ್ಳೆಯ ಗುರು ಮತ್ತು ಒಳ್ಳೆಯ ಗುರಿಗಳು ಇದ್ದಾಗ ಆತ ಅದನ್ನೆಲ್ಲ ಮೀರಿ ಸಾಧನೆಯ ತಲುಪಲಿಕ್ಕೆ ಸಾಧ್ಯ ಇದೆ. ಬಹುಶಃ ರಾಜೇಂದ್ರ ಸರ್ ಇದ್ದಾರೆ, ಮುಂದೆ ನಿಮಗೆ ಏನು ನಿಮ್ಮನ್ನ ಉತ್ತರದಾಯಿತ್ವದ ಬಗ್ಗೆ ಒಳ್ಳೆಯ ಪ್ರೇರಣಾದಾಯಕ ಮಾತುಗಳನ್ನು ಹೇಳಬೇಕು ಅದನ್ನೆಲ್ಲ ಅವರು ಹೇಳೋರಿದ್ದಾರೆ ಅಂತೇಳಿ ನಾನು ಭಾವಿಸ್ತಾ ಇದ್ದೇನೆ. ನಾನು ಹೇಳಲಿಕ್ಕೆ ಹೊರಟಿರುವಂಥದ್ದು ಗುರು ಮತ್ತು ಗುರಿಯ ಹಿಂದಿನ ಶಕ್ತಿಯ ಉದ್ದೇಶಗಳು. ನಮ್ಮನ್ನು ಹರಸುವಂತ, ನಮ್ಮ ಒಳ್ಳೆಯ ಕಾರ್ಯವನ್ನು ಮೆಚ್ಚಿಸುವಂತ, ನಮ್ಮನ್ನು ಪ್ರೋತ್ಸಾಹಿಸುವಂತ ಗುರು ಮತ್ತು ಗುರಿಗಳಿದ್ದಾಗ ನಾವು ಖಂಡಿತವಾಗಿಯೂ ಕೂಡ ಜೀವನದಲ್ಲಿ ಯಶಸ್ಸನ್ನು ಸಾಧಿಸ್ತೇವೆ. ಇವತ್ತು ಸಂಪತ್ ಅವರಿಗೆ ಆ ಪರಮ ಭಾಗ್ಯಗಳು ಸಿಕ್ಕಿದೆ ಅಂತೇಳಿ ನಾನು ಭಾವಿಸ್ತಾ ಇದ್ದೇನೆ. ಅವರ ತಂದೆ ತಾಯಿಗಳಿರ್ಬೋದು ಅಥವಾ ಅವರ ಪತ್ನಿಯ ತಂದೆಯವರಾದಂಥ ಅವರ ಮಾವ ಅವರಿರ್ಬೋದು, ಈ ಎಲ್ಲ ಸಮಷ್ಟಿ ಹಿರಿಯರ ಆಶೀರ್ವಾದಗಳು ಮತ್ತು ಮಾರ್ಗದರ್ಶನಗಳು ಅವರಿಗೆ ಇರುವ ಕಾರಣದಿಂದ ಇವತ್ತು ಅವರು ಈ ಶ್ರೇಷ್ಠತೆಯ ಭಾವವನ್ನು ತಲುಪಿದ್ದಾರೆ ಅಂತೇಳಿ ಹೇಳಿ ನಾನು ಅಂದ್ಕೊಳ್ತಾ ಇದ್ದೇನೆ. ವಸಂತ್ ಮಾತನಾಡ್ತಾ ಇದ್ದಾಗ ಹೀಗೆ ಉಲ್ಲೇಖವನ್ನು ಮಾಡಿದ್ರು. ಡಾಕ್ಟರ್ ಅಂಬೇಡ್ಕರ್ ಅವರನ್ನ ಅವರು ಉಲ್ಲೇಖವನ್ನು ಮಾಡಿದರೆ, ನಾನು ಪೂಜ್ಯರಾದಂಥ ನಮ್ಮ ಧಾರ್ಮಿಕ ದಾರ್ಶನಿಕರಾದಂಥ ನಾರಾಯಣ ಗುರು ಅವರನ್ನ ಉಲ್ಲೇಖ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ನಮ್ಮ ದೇಶ ಕಂಡಂತ ಇಬ್ರು ಅದ್ಭುತವಾದಂಥ ಶ್ರೇಷ್ಠ ದಾರ್ಶನಿಕರವರಿಬ್ರು ಕೂಡ. ಪೂಜ್ಯ ಬಾಬಾ ಅಂಬೇಡ್ಕರ್ ಅವರು ಹೇಳ್ತಾರೆ, ಶಿಕ್ಷಣ ನಿಮ್ಮ ಸಂಪತ್ತಾಗಿರಬೇಕು ಅಂತೇಳಿ ಹೇಳಿ. ಪೂಜ್ಯರಾದಂಥ ನಾರಾಯಣ ಗುರು ಅವರು ಹೇಳ್ತಾರೆ, ವಿದ್ಯೆ ಇಲ್ಲದವ ಮನುಷ್ಯನಾಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ. ಎಂಥ ಅದ್ಭುತವಾದಂಥ ಮಾತಿನ ಶಕ್ತಿಗಳು ಇದ್ರ ಹಿಂದಿದೆ. ಅಂಬೇಡ್ಕರ್ ಮತ್ತು ನಾರಾಯಣ ಗುರು ಅವರ ಆದರ್ಶತೆಯನ್ನ ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಮೂಲಕ ಶಿಕ್ಷಣವೇ ತನ್ನ ಧ್ಯೇಯವಾಗಬೇಕು, ಶಿಕ್ಷಣಕ್ಕಾಗಿ ನನ್ನ ದುಡಿಮೆಯ ಒಂದು ಪಾಲನ್ನು ಕೊಡಬೇಕು ಅಂತ ಹೇಳುವಂತ ಚಿಂತನೆಗಳ ಮೂಲಕ ಇವತ್ತು ಕೋಟಿಗೆ ಹತ್ತಿರಕ್ಕೆ ಸಮನಾಗಿರುವಂತ ದೊಡ್ಡ ಮೊತ್ತದ ಹಣವನ್ನ, ತನ್ನ ದುಡಿಮೆಯ ಫಲವನ್ನ ಸಮಾಜಕ್ಕೆ ನೀಡ್ತಾರಲ್ಲ, ಇದಕ್ಕಾಗಿ ನಾವು ಸಂಪತ್ ಮತ್ತು ಅವರ ಟೀಮಿಗೆ ನಾವೊಂದು ಚಪ್ಪಾಳಿಯನ್ನು ತಟ್ಟದಿದ್ರೆ ಅದು ನಮ್ಮ ಕರ್ತವ್ಯ ಪ್ರತಿಫಲನ ಹಂಚ್ಕೊಳ್ಳೋದಿಲ್ಲ ಅಂತೇಳಿ ಭಾವಿಸ್ತೇನೆ. ಶಾಸಕರು ನನಗಾಗಲೇ ಹೇಳಿದ್ರು, ಅವರು ಬೇರೆ ಕಾರ್ಯಕ್ರಮಕ್ಕೆ ಹೋಗೋದಿದೆ, 5 ನಿಮಿಷ ನೀವು ಮಾತನಾಡಿ ಅಂತ ಹೇಳಿ. ಕೆಲವೇ ಸೆಕೆಂಡ್ಗಳು ಉಳಿದಿದೆ ನನ್ನ ಮಾತುಗಳಿಗೆ ಅಂತೇಳಿ ಭಾವಿಸ್ತೇನೆ. ಇನ್ನೊಮ್ಮೆ ಮಾತನಾಡುವ ಸಂದರ್ಭಗಳು ಬಂದಾಗ ಖಂಡಿತವಾಗಿಯೂ ಕೂಡ ಸಂಸದರು ಹೇಳಿದ ರೀತಿಯಲ್ಲೇ ಸಂಪತ್ ಅವರ ಸಾಮ್ರಾಜ್ಯದ ಜೊತೆ ನಾನೊಬ್ಬ ಸೇನಾನಿಯಾಗಿ ನನ್ನ ಅನುಭವಗಳನ್ನು ಹಂಚಿಕೊಳ್ಳಿಕ್ಕೆ ಬಯಸ್ತೇನೆ. ಪ್ರೀತಿಯಿಂದ ಕರೆದಿದ್ದೀರಿ, ಬಂದು ನನ್ನ ಮನದ ಮಾತುಗಳನ್ನು ನಿಮ್ಮೊಡನೆ ಹಂಚಿಕೊಂಡಿದ್ದೇನೆ. ನನ್ನ ಸಮಯದ ನಿರ್ಬಂಧದ ಒಳಗೆ ಮಾತನ್ನು ಮುಗಿಸ್ತಾ ಇದ್ದೇನೆ. ಇನ್ನೊಮ್ಮೆ ಬರ್ತೇನೆ, ನಿಮ್ಮೆಲ್ಲರೊಟ್ಟಿಗೆ ಮಾತನಾಡ್ತೇನೆ. ಇಂಥ ಕಾರ್ಯಕ್ರಮಗಳು ನಿರಂತರವಾಗಲಿ. ಸಂಪತ್ ಅವರ ಅಕ್ಷರ ಕಾಯುವ ಮತ್ತು ಶಿಕ್ಷಣ ಸಂಪ್ರೀತಿಯ ಪರರಿಗಾಗಿ ನನ್ನ ದುಡಿಮೆಯ ಪಾಲನ್ನು ಕೊಡಬೇಕು ಅಂತ ಹೇಳುವಂತ ಚಿಂತನೆ ಏನು ಅವರ ಕಲ್ಪನೆಗಳಿದೆ, ಇದೆಲ್ಲವೂ ಕೂಡ 100 ಕಾಲಗಳ ಕಾಲ ಪ್ರಜ್ವಲವಾಗಿ ಬೆಳಕಲಿ. ಎಲ್ಲರ ಕನಸಿನ ಆಸೆಗಳಿಗೂ ಕೂಡ ಪೂರೈಸುವ ಶಕ್ತಿಯನ್ನ ಅವರು ನಂಬಿದ ಮತ್ತು ನಾವು ನಂಬಿದ ದೈವ ದೇವರುಗಳೆಲ್ಲ ನೀಡಲಿ ಅಂತೇಳಿ ಅವಕಾಶಕ್ಕಾಗಿ ವಂದಿಸ್ತೇನೆ. ನಮಸ್ಕಾರ. ಒಂದು ಸಾರ್ಥಕ ಸಮಾರಂಭದ ಒಂದು ವ್ಯವಸ್ಥೆಯಲ್ಲಿ ನಾವು ಇವತ್ತಿದ್ದೇವೆ. ಸಂಪತ್ ಕುಮಾರ್ ಶೆಟ್ಟರು ತಮ್ಮ ದುಡಿಮೆಯ ಒಂದು ಭಾಗವನ್ನು ಇವತ್ತು ಶಿಕ್ಷಣಕ್ಕಾಗಿ ಮೀಸಲಿಟ್ಟು ಒಂದೆಷ್ಟೋ ಜನ ವಿದ್ಯಾರ್ಥಿಗಳನ್ನು ದತ್ತಕ್ಕೆ ತೆಗೆದುಕೊಂಡು ಅವರಿಗೆ ವಿದ್ಯಾಭ್ಯಾಸದ ಎಲ್ಲ ವೆಚ್ಚವನ್ನು ಅವರು ಭರಿಸುತ್ತಾರೆ. ಅದಲ್ಲದೆ ಎಷ್ಟೋ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ. ಸರ್ಕಾರ ಮಾಡುವ ಕೆಲಸಗಳಿದೆಲ್ಲ. ಶಿಕ್ಷಣ ಮತ್ತು ಆರೋಗ್ಯ ಎರಡು ಸರ್ಕಾರಗಳು ಮಾಡಿದರೆ ಖಂಡಿತ ಈ ಕೆಲಸ ಒಳ್ಳೆಯದಿತ್ತು. ಶಿಕ್ಷಣ ಸರ್ಕಾರದ ಕಾಲೇಜ್ ತುಂಬ ಇದೆ. ಶಿಕ್ಷಣವನ್ನು ಫ್ರೀಯಾಗಿ ಇವತ್ತು ನೀಡ್ತಾ ಇದ್ದಾರೆ. ಹಾಗೆ ಸರ್ಕಾರಿ ಆಸ್ಪತ್ರೆಗಳು ಸಹ ಇದೆ, ವೈದ್ಯಕೀಯ ಸೌಲಭ್ಯಗಳು ಸಿಗ್ತಾ ಇದೆ. ಆದರೆ ಅದು ನಾವೆಲ್ಲ ತಿಳಿದಿರುವ ಮಟ್ಟಿಗೆ ಈ ವ್ಯವಸ್ಥೆ ನಮ್ಮ ವಿದ್ಯಾರ್ಥಿಗಳಲ್ಲಾಗಲಿ ಅಥವಾ ನಮ್ಮ ವೈದ್ಯಕೀಯ ವ್ಯವಸ್ಥೆಯಲ್ಲಿ ಸಿಗ್ತಾ ಇಲ್ಲ. ಆದ್ದರಿಂದ ಇಂಥ ದಾನಿಗಳು ಮೂಲಕ ಇವತ್ತು ಈ ವಿದ್ಯಾರ್ಥಿ ವೇತನ ಇರ್ಬೋದು
ಅಥವಾ ದತ್ತಕ್ಕೆ ತೆಗೆದುಕೊಂಡು ಅವರ ಶಿಕ್ಷಣಕ್ಕೆ ಪ್ರೋತ್ಸಾಹವನ್ನು ಕೊಡುವುದು ನಿಜಕ್ಕೂ ಒಂದು ಮನಸ್ಸಿಗೆ ನಾವು ಯಾವ ಕೆಲಸ ಮಾಡ್ತೇವೆ ನಮ್ಮ ಮನಸ್ಸಿಗೆ ಒಂದು ತೃಪ್ತಿಯನ್ನು ಕೊಡುವಂಥ ಕೆಲಸ ಖಂಡಿತ ಇದಂತ ಹೇಳಲಿಕ್ಕೆ ಬಯಸ್ತೇನೆ. ಸಂಪತ್ ಕುಮಾರ್ ಶೆಟ್ಟರು ಉದ್ಯಮವನ್ನು ಪ್ರಾರಂಭ ಮಾಡಿದ್ದಾರೆ. ನಾವೆಲ್ಲ ಅವ್ರಿಗಿಂತ ಮೊದಲೇ ಪ್ರಾರಂಭ ಮಾಡಿದ್ದೇವೆ. ನಮಗೂ ಸಂತೋಷ, ನಮಗಿಂತ ಯಾರಾದರೂ ಒಳ್ಳೆ ರೀತಿ ಬೆಳೆದರೆ ನಾವು ಅದನ್ನು ಜೀವನದಲ್ಲಿ ಇಷ್ಟರವರೆಗೂ ಸಂತೋಷವನ್ನೇ ಪಟ್ಟವರು ಹೊರತು ಅದನ್ನು ಅಂದರೆ ದುಃಖ ಪಡಲಿಲ್ಲ. ಎಲ್ಲರೂ ಒಳ್ಳೆಯದಾಗಬೇಕು, ಒಳ್ಳೆಯ ಪ್ರಯತ್ನದಿಂದ ಮುಂದೆ ಬರಬೇಕಂತೇಳುವ ಆಶೆಯನ್ನು ಇಟ್ಕೊಂಡವರು. ಇಷ್ಟು ಸ್ವಲ್ಪ ಸಮಯದ ಒಳಗೆ ಸಂಪತ್ ಕುಮಾರ್ ಶೆಟ್ಟರು ಅವರು ಉದ್ಯಮವನ್ನು ಬೆಳೆಸಿ ನಿಜವಾಗಿ ಆಶ್ಚರ್ಯಕರವಾದ ರೀತಿಯಲ್ಲಿ ಅವರ ಉದ್ಯಮ ಬೆಳೆದಿದೆ ಇವತ್ತು. ಅದು ಅವರ ಪ್ರಯತ್ನ, ಅವರ ಒಂದು ಬದ್ಧತೆ, ಅವರ ಅದಕ್ಕೊಂದು ಟ್ಯಾಲೆಂಟ್ ಅಂತ ಹೇಳ್ತಾರೆ. ಎಲ್ಲರಿಗೂ ಎಲ್ಲ ಕೆಲಸವನ್ನು ಮಾಡಲಿಕ್ಕೆ ಆಗೋದಿಲ್ಲ. ಈ ಉದ್ಯಮದಲ್ಲಿ ಅದೃಷ್ಟವೂ ಬೇಕು, ಟ್ಯಾಲೆಂಟ್ ಸಹ ಬೇಕು. ಎಲ್ಲ ಇದ್ದರೆ ಮಾತ್ರ ಈ ಉದ್ಯಮದಲ್ಲಿ ನಿರಂತರವಾಗಿ ನಿಲ್ಬೋದು, ಬೆಳಿಬೋದು. ಅದನ್ನು ಸಂಪತ್ ಕುಮಾರ್ ಶೆಟ್ಟರು ಇವತ್ತು ಮಾಡಿ ತೋರಿಸಿದ್ದಾರೆ. ಅವರಿಗೆ ಅದ್ಭುತವಾದ ಪ್ರತಿಭೆ ಸಹ ಇದೆ, ದೇವರ ಆಶೀರ್ವಾದವೂ ಇದೆ. ಎಲ್ಲ ರೀತಿಯಲ್ಲಿ ಅವರು ನಿರಂತರವಾಗಿ ಈ ಉದ್ಯಮದಲ್ಲಿ ಬೆಳೆದು ಇವತ್ತು ಇಂಥ ಹೆಚ್ಚು ಕಡಿಮೆ ರಾಜೇಶ್ ಹೇಳಿದಾಗೆ 1 ಕೋಟಿ ರೂಪಾಯಿಗೂ ಹತ್ರ ಇವತ್ತು ನಮ್ಮ ವಿದ್ಯಾರ್ಥಿ ವೇತನ ಮತ್ತು ಈ ವಿದ್ಯಾರ್ಥಿಗಳಿಗೆ ಶಿಕ್ಷಣಕ್ಕೆ ಒಂದು ಪ್ರೋತ್ಸಾಹವನ್ನು ಕೊಟ್ಟ ಕೆಲಸ ಖಂಡಿತ ಶಾಸಕನಾಗಿ ನಾನು ಅವರಿಗೆ ಕೃತಜ್ಞತೆಯನ್ನು ತಿಳಿಸಲಿಕ್ಕೆ ಬಯಸ್ತೇನೆ. ಹಣ ಎಲ್ಲರ ಹತ್ರ ನಮ್ಮ ಕುಂದಾಪುರದಾಗೆ ಲೆಕ್ಕ ಹಾಕಿದರೆ ಇವತ್ತು ಹಣ ಇದ್ದವ್ರ ಸಂಖ್ಯೆ ಏನು ಕಡಿಮೆ ಇಲ್ಲ. ಹಣ ಇದ್ದವರೆಲ್ಲರೂ ದಾನ ಮಾಡಬೇಕಂತೇನಿಲ್ಲ, ಅದು ಅವರವರ ಇಚ್ಛೆಗೆ ಬಿಟ್ಟಂಥ ವಿಚಾರ. ಇವತ್ತು ಅವರು ಈ ನಮ್ಮ ಸಂಪಾದನೆಯಲ್ಲಿ ಒಂದು ಅಂಶವನ್ನು ಇವತ್ತು ಈ ರೀತಿಯ ವ್ಯವಸ್ಥೆಗೆ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ. ಅದರೊಟ್ಟಿಗೆ ಇವತ್ತು ಈ ಉದ್ಯೋಗಿಗಳು ಮತ್ತು ಉದ್ಯೋಗದಾತರು ಒಂದು ಪರಸ್ಪರ ಒಂದು ಸಂಬಂಧ. ಉದ್ಯೋಗದಾತರು ಉದ್ಯೋಗಿಗಳಿಗೆ ಕೆಲಸವನ್ನು ಕೊಡ್ತಾರೆ, ಉದ್ಯೋಗಿಗಳು ಅವರ ಕೆಲಸವನ್ನು ನಿಷ್ಠೆ ಮತ್ತು ದಕ್ಷತೆಯಿಂದ ಮಾಡಿದಾಗ ಉದ್ಯೋಗದಾತನು ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ. ಈ ಎರಡು ಸಂಬಂಧಗಳು ಒಂದು ರೀತಿ ಒಬ್ಬರಿಗೊಬ್ಬರಿಗೆ ಒಂದು ಒಟ್ಟಿಗೆ ಇರುವಂಥ ಸಂಬಂಧಗಳು. ಇಂಥ ಒಳ್ಳೊಳ್ಳೆ ಕೆಲಸ, ಒಳ್ಳೊಳ್ಳೆಯ ಇವತ್ತು ಹೇಳಿದರು ಸಂಪತ್ ಶೆಟ್ಟರು, ನಮ್ಮ ವರ್ಕರ್ಸಿಗೆ ಒಂದು ಟ್ರೈನಿಂಗ್ ನಮ್ಮ ಇದರಲ್ಲಿ ಕೊಡುವಂಥ ಕೆಲಸವನ್ನು ಸಹ ಇವತ್ತು ಮಾಡ್ತಾ ಇದ್ದೇವೆ ಅಂತೇಳಿ ಈ ರೀತಿಯ ಒಂದು ಸಂಬಂಧವನ್ನು ಬೆಳೆಸುವ ಕಾರ್ಯಕ್ರಮವನ್ನು ಅವರು ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮಗಳು ಅವರಿಗೆ ನಿರಂತರವಾಗಿ ಇದು ನಡೀತಾ ಇರಬೇಕು. ಹೆಚ್ಚು ಹೆಚ್ಚು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು ಅಥವಾ ಅವರಿಗೆ ಸಿಗುವ ಸೌಲಭ್ಯವನ್ನು ದೊರಕಿಸಿಕೊಡಲಿಕ್ಕೆ ಸಂಪತ್ ಶೆಟ್ಟರಿಗೆ ದೇವರು ಆರೋಗ್ಯ ಮತ್ತು ಇದೇ ರೀತಿ ಸಂಪಾದನೆ ಆಗಲಿಕ್ಕೆ ಒಂದು ಆಶೀರ್ವಾದವನ್ನು ಕೊಡಲಿ ಅಂತೇಳಿ ಹೇಳಿ ಇಂಥ ಒಳ್ಳೆಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕೆ ನನಗೊಂದು ಅವಕಾಶ ಸಿಕ್ಕಿದ್ದಕ್ಕೆ ಅವರಿಗೆ ಧನ್ಯವಾದವನ್ನು ಹೇಳ್ತಾ ನಾನು ಮಾತು ಅಂತೇಳಿ ಕರಿಬಹುದೇನೋ. ಅತಿಥಿ ಶಿಕ್ಷಕರ ಸಹಾಯ ಸರ್ಕಾರ 27ನೇ ಸಾಲಿಗೆ ಅತಿಥಿ ಶಿಕ್ಷಕರ ವ್ಯವಸ್ಥೆಯನ್ನು ಸಂಪತ್ ಕುಮಾರ್ ಶೆಟ್ಟರು ಮಾಡಿಕೊಟ್ಟಿದ್ದಾರೆ. ಪರಿಸರಕ್ಕೆ ತಾನು ಕೊಡಬೇಕು ಎನ್ನುವಂಥ ಆಶಯದಿಂದ ದೀನಬಂಧು ಅನುದಾನಿತ ಶಿಕ್ಷಕರ ವಾರ್ಷಿಕ ವೇತನವನ್ನು ನೀಡ್ತಾ ಇದ್ದೀರಿ. ಆ ಮಕ್ಕಳ ಪುಣ್ಯದ ಹಾರೈಕೆಗಳು ನಿಮ್ಮ ಜೊತೆಯಾಗ್ತವೆ, ಇನ್ನಷ್ಟು ತಮ್ಮನ್ನು ಕಾಪಾಡ್ತದೆ. ಧನ್ಯವಾದ. ದೇವರು ನೋಡಿದರೆ
ಕೊರಡು ಕೊನರುದಯ ಅಂತಾಗಿ ತಮ್ಮನ್ನ ಕೇಳುವುದಿಲ್ಲ. ಆದರೆ ಕನ್ನಡಿಯಿಂದ ಅದರಲ್ಲಿ ಅವಳ ರೂಪಗಳನ್ನೆಲ್ಲ ನೋಡ್ತಾ ಶೃಂಗಾರ ಆಗಲಿಕ್ಕೆ ಸ್ವಲ್ಪ ಸಮಯ ತಗೊಳ್ತದೆ ಅಂತ ಹೇಳಿ. ಹಾಗೆ ಸಾಹಿತಿಗಳು ಯಾರಾದರೂ ಮಾತಾಡ್ಲಿಕ್ಕೆ ಬಂದರೆ ಅವರು ಮೈಕನ್ನು ಸ್ವಲ್ಪ ಬಿಡೋದಿಲ್ಲ ಅಂತ ಹೇಳಿ ಅದು ಸೂಚನೆ ಕೊಡೋದು. ಅದು ಅವರ ಪ್ರತ್ಯುತ್ಪನ್ನ ಮತಿತ್ವ. ಒಳ್ಳೆಯ ನಿರೂಪಕರು ಮತ್ತು ನಮ್ಮ ಭಾಳ ಒಳ್ಳೆಯ ಸ್ನೇಹಿತರು, ಭಾಳ ಚೆನ್ನಾಗಿ ಕಾರ್ಯಕ್ರಮ ನಿರೂಪಣೆ ಮಾಡಿದರು. ನಾನು ಸಂಪತ್ತಣ್ಣನ ಬಹುತೇಕ ಎಲ್ಲ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡಿದ್ದೇನೆ. ಹಾಗಾಗಿ ಹೆಚ್ಚು ಮಾತಾಡಬೇಕಾದಂಥ ಅಗತ್ಯತೆ ಇಲ್ಲ. ನಮ್ಮಲ್ಲಿ ಹಬ್ಬ ಇರ್ತದೆ, ಒಂದು ತಿಂಬ ಹಬ್ಬ ಮತ್ತು ಕಾಂಬ ಹಬ್ಬ ಅಂತ ಹೇಳಿ. ಇದು ಹಾಗೆ, ಇದು ಕಾಂಬ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಮಾತಾಡಬೇಕಾದ ಅಗತ್ಯ ಇಲ್ಲ. ಕಾರ್ಯಕ್ರಮವೇ ಏನು ಅನ್ನೋದನ್ನು ಕಾರ್ಯಕ್ರಮ ಈಗಾಗಲೇ ಮಾತಾಡಿ ಮುಗಿಸಿದೆ. ಅಷ್ಟು ಅದ್ಭುತವಾದಂಥ ಒಂದು ಕಾರ್ಯಕ್ರಮ ಇದರ ಭಾಗ ಆಗ್ತಾ ಇರೋದಕ್ಕೆ ನನಗೆ ಬಹಳ ಖುಷಿ ಇದೆ ಮತ್ತು ಸಂತೃಪ್ತಿ ಇದೆ. ಅವರ ಆದರ್ಶ ವ್ಯಕ್ತಿಗಳು ಯಾರು ಕೇಳಿದರೆ ನಾವೆಲ್ಲ ಬಹಳ ಆದರ್ಶದಿಂದ ಕಂಡಂಥ ವ್ಯಕ್ತಿಗಳು. ರತನ್ ಟಾಟಾ ಅವರ ಫೋಟೋ ಅವರ ಆಫೀಸ್ನಲ್ಲಿದೆ. ನೀವು ಅವರ ಆಫೀಸಿಗೆ ಹೋಗಿದರೆ ಗೊತ್ತಿರ್ತದೆ. ಒಂದು ಕಡೆ ವಿಜಯ್ ಸಂಕೇಶ್ವರ್ ಅವರ ಫೋಟೋ ಇದೆ. ನಾನು ಇತ್ತೀಚೆಗೆ ಹೋದಾಗ ಅಲ್ಲಿ ನಮ್ಮ ಮೋಹನ್ ಆಳ್ವರ ಫೋಟೋ ಸಹ ಹಾಕಿಕೊಂಡಿದ್ದಾರೆ ಅವರು. ಯಾವ ವ್ಯಕ್ತಿ ಮತ್ತು ವಿವೇಕಾನಂದರ ಫೋಟೋ ಇದೆ. ಯಾವ ವ್ಯಕ್ತಿ ಯಾರನ್ನ ಆರಾಧಿಸ್ತಾರೆ ಅಂತ ಹೇಳಿ ಅದನ್ನು ಗಮನಿಸಿದರೆ ಸಾಕು, ಆ ವ್ಯಕ್ತಿಯ ಒಳಗಡೆ ಇರುವಂಥ ವ್ಯಕ್ತಿತ್ವ ಎಂತಹದ್ದು ಅಂತೇಳಿ. ನಾನಂತೂ ರತನ್ ಟಾಟಾ ಅವರನ್ನು ಬಹಳ ತೀವ್ರವಾಗಿ ಪ್ರೀತಿಸಿದಂಥ ವ್ಯಕ್ತಿ. ನನಗೆ ಸಂಪತ್ತಣ್ಣ ಯಾಕೆ ತುಂಬ ಇಷ್ಟ ಆದರು ಅಂತ ಹೇಳಿದರೆ ಬಹಳ ವಿರಳ. ನಮ್ಮ ಭಾಗದಲ್ಲಿ ರತನ್ ಟಾಟಾರನ್ನು ಅನುಸರಿಸುವಂತಹ ವ್ಯಕ್ತಿತ್ವ ಇರೋರು ಬಹಳ ವಿರಳ. ಆದರೆ ಸಂಪತ್ತಣ್ಣನ ಆ ಕಚೇರಿಯ ಗೋಡೆಯಲ್ಲಿ ಅವರ ಫೋಟೋ ನೋಡಿ ನನಗೆ ಬಹಳ ಅವರ ವ್ಯಕ್ತಿತ್ವ ಆಕರ್ಷಿತವಾಗಿ ಕಾಣ್ತು. ಅದರ ಜೊತೆಗೆ ಕಳೆದ 10-12 ವರ್ಷಗಳ ಈಚೆಗೆ ಅವರನ್ನು ಬಹಳ ಹತ್ತಿರದಿಂದ ನಾನು ಗಮನಿಸಿದ್ದೆ. ಅವರ ನಡೆ ಕೂಡ ರತನ್ ಟಾಟಾ ಅವರ ಏನು ಉದ್ದೇಶ ಇತ್ತು, ಧ್ಯೇಯೋದ್ದೇಶ ಇತ್ತು, ಸಮಾಜಕ್ಕೆ ಟಾಟಾರ ಬಗ್ಗೆ ಅವರ ಕಾಂಟ್ರಿಬ್ಯೂಷನ್ ಬಗ್ಗೆ ನಿಮಗೆ ಬಹುತೇಕರಿಗೆ ಗೊತ್ತಿರ್ತದೆ. ಮಕ್ಕಳು ಟಾಟಾರಂತವರ ಆ ಬದುಕನ್ನು ನೀವು ಸ್ಟಡಿ ಮಾಡಬೇಕು. ಅವರ ರೀತಿ, ಅವರ ಯಾದಿಯಲ್ಲೇ ನಮ್ಮ ಸಂಪತ್ತಣ್ಣ ಕೂಡ ತನ್ನಲ್ಲಿರುವಂತಹ ಸಂಪತ್ತನ್ನು ಇದು ಪೂರ್ತಿ ನನಗಲ್ಲ, ಇದರಲ್ಲಿ ಒಂದು ಪಾಲು ಸಮಾಜಕ್ಕಿದೆ ಅನ್ನುವ ಒಂದು ಉದ್ದೇಶವನ್ನು ಇರಿಸಿಕೊಂಡು ಸಮಾಜಕ್ಕೆ ಕೊಡ್ತಲೇ ಬಂದಿದ್ದಾರೆ. ಒಂದು ಮಾತಿದೆ, ನೀಡುವವರ ಔದಾರ್ಯ ದೊಡ್ಡದು, ಪಡೆಯುವವರ ಯೋಗ್ಯತೆಗಿಂತ ಅಂತೇಳಿ. ಕೆಲವು ಸಂದರ್ಭದಲ್ಲೆಲ್ಲ ಕೊಡ್ತಾರೆ ಅಂತ ಹೇಳಿದರೆ ಅದು ಎಲ್ಲ ಸಂದರ್ಭದಲ್ಲಿಯೂ ಕೂಡ ಪಡೆಯುವವರ ಯೋಗ್ಯತೆ ಆಗಿರಬೇಕು ಅಂತೇನಿಲ್ಲ. ಕೊಡುವುದು ಅವರ ದೊಡ್ಡತನ. ನಾನು ಕೆಲವರ ಹೆಸರನ್ನು ಹೇಳಿದಾಗ ಕೆಲವರು ವೇದಿಕೆಗೆ ಬರಲಿಲ್ಲ. ಕೆಲವು ಶಾಲೆಗೆ ಕಂಪ್ಯೂಟರ್ನ ಕೊಡ್ತೀವಿ ಅಂತ ಅವರು ಅನೌನ್ಸ್ ಮಾಡಿದಾಗ ಅವರು ಬರಲಿಲ್ಲ. ಅದನ್ನು ಗಮನಿಸಿದೆ. ಅವರಿಗೆ ವೈಯಕ್ತಿಕವಾದ ಬೇರೆ ಒತ್ತಡಗಳಿರಬಹುದು. ಆದರೆ ಇವತ್ತು ಸಂಡೇ ನಮ್ಮ ರಜಾ ದಿನ, ಅವರು ಕೊಡೋರು ಹೆಂಗೂ ಕೊಡ್ತಾರೆ, ಸ್ಕೂಲಿಗೂ ತಂದು ಕೊಡ್ತಾರೆ ಅನ್ನೋ ಭಾವನೆಯಲ್ಲಿ ಬಾರದೇ ಇದ್ದರೆ ಸಂಪತ್ತಣ್ಣ ನಿಮಗೆ ಬೇರೆ ಏನು ಸ್ವೀಕಾರ ಮಾಡುವಂಥ ಯೋಗ್ಯರನ್ನು ನಾನು ಕೊಡ್ತೀನಿ, ನೀವು ಅವರಿಗೆ ಕೊಡದೆ ಅವ್ರಿಗೆ ಕೊಡಿ ಅಂತ ಹೇಳುತ್ತೆ. ಯಾಕಂದರೆ ಕೊಡೋದು ಯಾರಾದರೂ ಕೊಡಲಿಕ್ಕೆ ಅಂತೇಳಿ ಇವ್ರಿಗೆ ಯಾರು ಕೊಟ್ಟಿದ್ದಲ್ಲ, ಇವರು ತಾನು ಕಷ್ಟಪಟ್ಟು ದುಡಿದಿದ್ದು. ಇಲ್ಲಿ ಉದಯ್ ಕುಮಾರ್ ಶೆಟ್ಟರು ಆಗ ಹೇಳ್ತಾ ಇದ್ದಾರೆ, ಯಶಸ್ಸು, ಆ ಯಶಸ್ಸಿನ ಹಿಂದಿರುವಂಥ ಪರಿಶ್ರಮ. ಸಂಪತ್ ಶೆಟ್ಟರು ಜೀವನದಲ್ಲಿ ಸೋತಿದ್ರೆ ನಾವು ಯಾರು ಕೂಡ ಅವ್ರ ಬಗ್ಗೆ ಬೇರೆ ಬೇರೆ ರೀತಿಯ ಮೊದಲಿಕೆಯ ಮಾತನ್ನು ಕೇಳ್ತಾ ಇದ್ವೇನೋ ಬಹುಶಃ. ಅವರು ಯಶಸ್ವಿ ಆಗಿ ಈ ಸಮಾಜಕ್ಕೆ ಕೊಡ್ತಾ ಇದ್ದಾರೆ. ಕೊಡುವಾಗ ಅವರ ಯೋಗ್ಯತೆ ಮತ್ತು ಅವರ ಔದಾರ್ಯ, ಪಡೆಯುವಾಗ ಕೂಡ ನಾವು ಅಷ್ಟೇ ವಿನಯಶೀಲರಾಗಿ ಬಂದು ನಮ್ಮ ಸಮಯವನ್ನು ಕೊಟ್ಟು ಗೌರವದಿಂದ ಅದನ್ನು ಸ್ವೀಕಾರ ಮಾಡಿ ಹೋಗಬೇಕು ಅನ್ನೋದು ನಾನು ಈ ಸಮಾಜಕ್ಕೆ ಅಥವಾ ಅದನ್ನು ಸ್ವೀಕಾರ ಮಾಡಿದವರ ಯಾದಿಯಲ್ಲಿರುವವರಿಗೆ ಹೇಳೋದು. ಯಾರಾದರೂ ₹1 ಕೊಟ್ಟರೆ ಅದರ ಬಗ್ಗೆ ಎಲ್ಲ ಕಾಲಕ್ಕೂ ನಮ್ಮ ಒಳಗಡೆ ಧನ್ಯತೆ ಇರಬೇಕಂತೆ. ಸಂಪತ್ತಣ್ಣ ಬಹುತೇಕ ವೇದಿಕೆಯಲ್ಲಿ ಹೇಳಿದ್ದಾರೆ, ನನ್ನ ಕಷ್ಟದ ದಿನಗಳಲ್ಲಿ ಹಾಲಾಡಿ ಶ್ರೀನಿವಾಸ್ ಶೆಟ್ಟರು ನನಗೆ ಕೊಟ್ಟಂಥ ಆ ನೆರವು ಅದು ಅಕ್ಷಯವಾಗಿ ನನ್ನನ್ನು ಪೊರೆದಿದೆ ಅಂಥೇಳಿ. ಆ ರೀತಿ ಇವತ್ತು ಮಕ್ಕಳೇ, ನೀವು ಈ ಒಂದು ಸಂಸ್ಥೆ ಕೊಟ್ಟಂಥ ಏನು ನಿಧಿಯನ್ನು, ಅದರ ನಿಧಿ ಅಂಥೇಳಿ, ನಮ್ಮಲ್ಲಿ ಸಂಪತ್ತನ್ನು ನಿಧಿ ಅಂಥೇಳಿ ಕರೆದಿದ್ದೇವೆ, ಅದು ನಿಮ್ಮ ಬದುಕಿನ ಸಮೃದ್ಧಿಯ ದಾರಿದೀಪ ಆಗಲಿ. ಅವರು ಕೊಡುವ ಮೊತ್ತ ಎಷ್ಟೇ ಇರಲಿ, ಆದರೆ ಆ ಕೊಡುವ ಭಾವನೆ ಬಹಳ ದೊಡ್ಡದಿದೆ. ನೀವು ನಾಳೆ ನಮ್ಮ ಬೆಳಗೆರೆಯವರು ಸೀತಾನದಿ ಸುರೇಂದ್ರ ಅವರ ಹೆಸರಲ್ಲಿ ಸ್ಕಾಲರ್ಶಿಪ್ ಕೊಡ್ತಾ ಇದ್ರು. ಕಂಡೀಷನ್ ಒಂದೇ, ನೀವು ದೊಡ್ಡವರಾದ ನಂತರ, ಅಂದರೆ ನೀವು ಉದ್ಯೋಗ
ಸ್ವೀಕಾರ ಮಾಡಿದ ನಂತರ ನಾವು ಕೊಡುವಂಥ ಮಕ್ಕಳಿಗೆ ನೀವು ಸ್ಕಾಲರ್ಶಿಪ್ ಕೊಡಬೇಕು ಅಂತ ಹೇಳಿ ಆ ರೀತಿ ಕಂಡೀಷನ್ ಇವರು ಹಾಕಿರ್ಲಿಕ್ಕಿಲ್ಲ. ಆದರೂ ನಿಮ್ಮ ಭಾವನೆ ಎಷ್ಟು ವಿಶಾಲವಾಗಿರಬೇಕು ಅಂತ ಹೇಳಿದರೆ, ನಾನು ಇವತ್ತು ಅಲ್ಲೆಲ್ಲ ಕೂತ್ಕೊಂಡು ಈ ಸ್ಕಾಲರ್ಶಿಪ್ಪನ್ನು ತಗೊಂಡು ಹೋಗ್ಲಿಕ್ಕೆ ಬಂದಿದ್ದೆ. ಇನ್ನೊಂದು ದಿನ ನಾನು ಈ ಸಮಾಜದಲ್ಲಿ ದೊಡ್ಡ ವ್ಯಕ್ತಿಯಾಗಿ ಈ ವೇದಿಕೆಯಲ್ಲಿ ಇದ್ದು ಸ್ಕಾಲರ್ಶಿಪ್ ಕೊಡುವಂಥ ಲೆವೆಲಿಗೆ ಬರಬೇಕು ಅನ್ನುವಂಥ ಸಂಕಲ್ಪ ನಿಮ್ಮ ಎದೆಯ ಒಳಗಡೆ ಮೊಳಕೆಯಾಗಲಿ ಅಂತ ಹೇಳಿ ನಾನು ಹಾರೈಸ್ತಾ, ಭಗವತಿ ಕೊಲ್ಲೂರು ಮೂಕಾಂಬಿಕೆ ನಮ್ಮ ಸಂಪತ್ತಣ್ಣನಿಗೆ, ಅವರಿಗೆ ಆಲ್ರೆಡಿ ದೊಡ್ಡ ಸಂಪತ್ತನ್ನು ಕೊಟ್ಟಿದ್ದಾಳೆ ಆಕೆ. ಅದು ಕೊಡುವ ಔದಾರ್ಯ, ಕೊಡುವ ಶ್ರೀಮಂತಿಕೆ, ಧನ ಶ್ರೀಮಂತಿಕೆಯ ಜೊತೆಗೆ ನೀಡುವಂತಹ ಮನ ಶ್ರೀಮಂತಿಕೆ ಸಹ ಕೊಟ್ಟಿದ್ದಾರೆ. ಅದು ಇನ್ನಷ್ಟು ಸಮೃದ್ಧ ಆಗಲಿ, ಆ ಮೂಲಕ ಸಮಾಜ ಅಭ್ಯುದಯಕ್ಕೆ ಬರ್ತದೆ. ಎಷ್ಟೋ ಜನರಿಗೆ ಉದ್ಯೋಗವನ್ನು ಕೊಟ್ಟಿದ್ದಾರೆ. ಬರೀ ಉದ್ಯೋಗ ಅಷ್ಟೇ ಅಲ್ಲ, ಜೀವನದ ಭದ್ರತೆ ಅದು. ಅವರು ESI ಸೌಲಭ್ಯ ಅವರ ಸಂಸ್ಥೆಯಲ್ಲಿ ಇದೆ. ನಮ್ಮಲ್ಲಿ ಎಷ್ಟೋ ಜನ ಇವತ್ತು ಒಂದು ಆಪರೇಷನ್ನಿಗೆ ಬೇರೆ ಬೇರೆ ಕಾಯಿಲೆಯ ವಿಷಯದಲ್ಲಿ ಹೇಳ್ತಾರೆ ಹೆಲ್ಪ್ ಮಾಡಬೇಕು ಅಂಥೇಳಿ, ಅಥವಾ QR ಕೋಡ್ ಹಾಕಿ ನೀವು ಒಂದು ಫಂಡ್ ರೈಸ್ ಮಾಡಿ ಅಂತ ಹೇಳ್ತಾರೆ. ನಾನು ಭಾವಿಸೋದು ಏನಂತ ಹೇಳಿದರೆ, ಆ ರೀತಿಯ QR ಕೋಡ್ ನಮ್ಮ ಜಿಲ್ಲೆಯಲ್ಲಿ ಬರಬಾರ್ದು ಅಂಥೇಳಿ. ನಮ್ಮವರು 1-1.5 ಲಕ್ಷ ರೂಪಾಯಿ ಕೊಟ್ಟು ಬೈಕ್ ತಗೊಳ್ತಾರೆ, ಆದರೆ ಒಂದು 10,000 ರೂಪಾಯಿ ಕೊಟ್ಟು ಒಂದು ಇನ್ಶೂರೆನ್ಸ್, ಒಂದು ಹೆಲ್ತ್ ಇನ್ಶೂರೆನ್ಸ್ ಪಾಲಿಸಿಯನ್ನು ಮಾಡೋದಿಲ್ಲ. ಅದರ ಸಂಪತ್ತಣ್ಣನ ಸಂಸ್ಥೆಯಲ್ಲಿರುವಂಥ ಎಲ್ಲ ಉದ್ಯೋಗಿಗಳಿಗೆ ESI ಸೌಲಭ್ಯ ಇದೆ. ಅವರಿಗೆ ಯಾವುದು ಮೆಡಿಕಲ್ನ ಯಾವ ಭಯವೂ ಕೂಡ ಬೇಡ, ಮತ್ತು ಆ ದೇವರು ಆ ತರಹ ಪರಿಸ್ಥಿತಿಯನ್ನು ಅವರಿಗೆ ತರೋದು ಕೂಡ ಬೇಡ ಅಂತ ಹೇಳ್ತಾ, ಸಂಪತ್ತಣ್ಣ ನಿಮ್ಮ ಈ ಏನು ದಾಸೋಹ ಇನ್ನಷ್ಟು ಮುಂದುವರಿಯಲಿ, ನಾನು ನಂಬಿದಂಥ ಭಗವತಿ ನಿಮ್ಮನ್ನು ಸದಾಕಾಲ ಪೊರೆಯಲಿ ಅಂಥೇಳಿ ಆ ಭಗವತಿ ಮೂಕಾಂಬಿಕೆಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಎಲ್ರಿಗೂ ಕೂಡ ನಮಸ್ಕಾರ. ಮತ್ತು ಗುಡುಗು ಕೂಡ ಹೆದರಿಸ್ತಾ ಇದೆ, ಸಾಕು ನಿಲ್ಲಿಸು ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್.